ಹಾಯ್ ಹಲೋ ನಮಸ್ಕಾರ. ನಾನ್ ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನ್ ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀನಿ, ಕೀರ್ತನ ಕ್ರಿಯೇಷನ್ಸ್ ಅವರ ಶಾಪ್ಗೆ. ನಮ್ಮ ಲೇಡೀಸ್ ಎಲ್ಲಾರು ಏನಂತ ಹೇಳಿದ್ರೆ, ನಾವು ಸ್ಯಾರೀಸ್ ಎಲ್ಲ ತಗೊಂಡ್ಬಿಡ್ತೀವಿ, ಆದ್ರೆ ಬ್ಲೌಸ್ ಸ್ಟಿಚಿಂಗ್ ಅಂತ ಹೇಳಿದ್ರೆ ಒಂದ್ಸಲಿ ಟೈಲರ್ ಕೊಟ್ರೆ 15-20 ದಿನ ಆದ್ರೂ, ಕೆಲವೊಂದ್ಸಲಿ ಒಂದ್ ತಿಂಗಳಾದ್ರೂ ನಮ್ಗೆ ಬ್ಲೌಸಸ್ ಸಿಗಲ್ಲ. ನಮ್ಗೇನು ಸ್ಯಾರಿ ತಗೊಂಡಿದ ತಕ್ಷಣ ನಮ್ಗೇನು ಬ್ಲೌಸ್ ರೆಡಿ ಆಗ್ಬೇಕಂತ ಹೇಳಿದ್ರೆ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ. ಯಾಕಂತ ಹೇಳಿದ್ರೆ ಸ್ಯಾರಿ ತಗೊಂಡಾಗಿದ ತಕ್ಷಣ ಅದನ್ನ ವೇರ್ ಮಾಡ್ಬೇಕಂತ ಎಲ್ಲರಿಗೂ ಆಸೆ ಇರುತ್ತಲ್ವಾ. ಆದ್ರೆ ನಮ್ಗೆ ಬ್ಲೌಸ್ ಸ್ಟಿಚಿಂಗ್ ಅಲ್ಲೇ ತುಂಬಾನೇ ಲೇಟ್ ಆಗೋಗುತ್ತೆ. ಯಾಕಂದ್ರೆ ಕೆಲವೊಂದ್ಸಲಿ ನಾವು ಟೈಲರ್ ಶಾಪ್ಗೆ ಓಡಾಡಿ ಸಾಕಾಗೋಗಿರುತ್ತೆ. ಯಾಕಂದ್ರೆ ಮೇಡಮ್ ಒಂದ್ ವಾರದಲ್ಲಿ ಕೊಡ್ತೀನಿ, 15 ದಿನದಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಆ ಡೇಟ್ಗೆ ಯಾವತ್ತೂ ಕೊಟ್ಟಿರಲ್ಲ. ನಾವ್ ಯಾವ್ದಾದ್ರು ಫಂಕ್ಷನ್ ಅರ್ಜೆಂಟ್ ಆಗಿ ಹೋಗ್ಬೇಕಂತ ಹೇಳಿದ್ರು ನಮ್ಗೆ ಸ್ಯಾರಿ ರೆಡಿ ಆಗಿರುತ್ತೆ, ಆದ್ರೆ ಬ್ಲೌಸ್ ಮಾತ್ರ ರೆಡಿ ಆಗಿರಲ್ಲ. ಇಷ್ಟೆಲ್ಲ ಹೇಳ್ತಾ ಇದೀನಿ, ಏನಪ್ಪಾ ಸ್ಪೆಷಲ್ ಅಂತ ಅನ್ಕೊಳ್ತಾ ಇದೀರಾ. ನಾನ್ ಇವತ್ತು ಇವರ ಶಾಪ್ ಬಂದಿರೋದು ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಜಸ್ಟ್ ಒನ್ ಡೇ ಅಲ್ಲಿ ಡೆಲಿವರಿ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲಿ ಬ್ಲೌಸ್ ಸ್ಟಿಚಿಂಗ್ ಅಲ್ಲಿ. ಹಾಗೆ ಇವ್ರ ಹತ್ರ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಇವ್ರ ಹತ್ರ ಜಾಯಿಂಟ್ ಸ್ಯಾರೀಸ್ ಕೂಡ ಅವೈಲೇಬಲ್ ಇದೆ. ಕೇವಲ 250 ರುಪೀಸ್ ಇಂದ ಅವೈಲೇಬಲ್ ಇದೆ. ಹಾಗಾದ್ರೆ ನಾನು ದೊಡ್ಡಬಳ್ಳಾಪುರ ಬಂದಿದ್ದೀನಿ. ಹೆಂಗಪ್ಪ ನಾವು ಎಲ್ಲರೂ ಬ್ಯಾಂಗ್ಳೂರಲ್ಲಿ ಇದೀವಿ, ಇಲ್ಲಾಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಒನ್ ಡೇ ಸ್ಟಿಚಿಂಗ್ ಮಾಡ್ಕೊಡ್ತಾರೆ ಅಂತ ಹೇಳ್ತೀರಾ. ಆದ್ರೆ ನಾವು ಎಲ್ಲರೂ ದೊಡ್ಡಬಳ್ಳಾಪುರ ಬಂದು ಸ್ಟಿಚಿಂಗ್ ಮಾಡ್ಸಕ್ ಆಗಲ್ವಲ್ಲ ಅಂತ ಅನ್ಕೊಳ್ತೀರಾ. ಹಾಗಾದ್ರೆ ನಿಮ್ಗೆ ಇಲ್ಲಿ ಕೊರಿಯರ್ ಫೆಸಿಲಿಟಿ ಕೂಡ ಇದೆ. ಮೇಡಮ್ ನಂಬರ್ ಕೆಳಗಡೆ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವ್ರಿಗೆ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಹೇಳಿದ್ರೆ ಸಾಕು, ನಿಮ್ಗೆ ಸ್ಟಿಚಿಂಗ್ ಮಾಡಿಸ್ಬಿಟ್ಟು ಮತ್ತೆ ನಿಮ್ಮ ಮನೆಗೇನೆ ಕೊರಿಯರ್ ಫೆಸಿಲಿಟಿ ಕೂಡ ಮಾಡ್ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ದೊಡ್ಡಬಳ್ಳಾಪುರ ಬೆಂಗಳೂರಿಂದ ಏನು ತುಂಬಾ ದೂರ ಇಲ್ಲ, ಮೆಜೆಸ್ಟಿಕ್ ಇಂದ ಮಾರ್ಕೆಟ್ ಇಂದ ಅಂತೂ ಡೈರೆಕ್ಟ್ ಆಗಿ ದೊಡ್ಡಬಳ್ಳಾಪುರ್ಗೆ ಬಸ್ಸಸ್ ಅವೈಲೇಬಲ್ ಇದೆ. ಏನಿಲ್ಲ, ನೀವು ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಇಳಿದಿದ ತಕ್ಷಣ ತುಂಬಾನೇ ನಿಯರ್ ಬೈ ಇದೆ. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಕೂಡ ನಿಮ್ಗೆ ತೋರಿಸಿದೀನಿ ಶಾಪ್ಗೆ ಹೆಂಗ್ ಬರ್ಬೇಕಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ನೀವು ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಜಸ್ಟ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಯಾರಾದ್ರೂ ಬಂದ್ಬಿಟ್ಟು ನಿಮಗೆ ಪಿಕಪ್ ಮಾಡ್ಕೊಂಡು ಅಂಗಡಿ ಕೂಡ ಕರ್ಕೊಂಡ್ ಬರ್ತಾರೆ. ಜಸ್ಟ್ ನಿಮ್ಗೆ ಇಲ್ಲಿ ಸ್ಯಾರೀಸ್ ತಗೊಂಡ್ ಬಂದು ಬ್ಲೌಸಸ್ ತಗೊಂಡ್ ಬಂದು ಸ್ಟಿಚಿಂಗ್ ಕೊಡಿ ಸಾಕು. ನಿಮ್ಗೆ ಜಸ್ಟ್ ಒಂದ್ 3 ಅವರ್ಸ್ ಇಲ್ಲೇ ಎಲ್ಲಾದ್ರೂ ಓಡಾಡ್ಕೊಂಡೆಲ್ಲ ಮಾರ್ಕೆಟ್ ಎಲ್ಲ ಸುತ್ಕೊಂಡ್ ಬರ್ಬೋದು. ಇಲ್ಲಾಂದ್ರೆ ಘಾಟಿ ಹತ್ರದಲ್ಲೇ ಇದೆ, ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಲೇ ನಿಮ್ಮ ಬ್ಲೌಸ್ ರೆಡಿ ಆಗಿರುತ್ತೆ, ತಗೊಂಡ್ ಕೂಡ ಹೋಗ್ಬೋದು. ಹಾಗೆ ಮೆಜೆಸ್ಟಿಕ್ ಮಾರ್ಕೆಟ್ಗಂತೂ ತುಂಬಾ ಬಸ್ಸಸ್ ಮಾತ್ರ ಇದೆ. 5 ಮಿನಿಟ್ಸ್ಗೆ ಇಲ್ಲಿ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಇಂದ ಮೆಜೆಸ್ಟಿಕ್ ಗೆ ಮಾರ್ಕೆಟ್ ತುಂಬಾ ಬಸ್ಸಸ್ ಫ್ರೀಕ್ವೆಂಟ್ಲಿ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವ್ರ ಹತ್ರ ಇನ್ನು ಕೇವಲ ನಾರ್ಮಲ್ ಬ್ಲೌಸಸ್ ಅಂತಾನೆ ಅಲ್ಲ, ನಾನಿಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದೀನಲ್ಲ, ಇದೆಲ್ಲ ಬಂದ್ಬಿಟ್ಟು ಎಂಬ್ರಾಯ್ಡರಿ ಬ್ಲೌಸಸ್ ಆಗಿರುತ್ತೆ. ಈ ಎಂಬ್ರಾಯ್ಡರಿ ಬ್ಲೌಸಸ್ ಕೂಡ ಸ್ಟಿಚಿಂಗ್ ಮಾಡ್ಕೊಡ್ತಾರೆ. ಮೀನ್ಸ್ ಇವ್ರ ಹತ್ರ ಹ್ಯಾಂಡ್ ವರ್ಕ್ ಕೂಡ ಇದೆ, ಮಿಷಿನ್ ವರ್ಕ್ ಕೂಡ ಇದೆ. ಇವತ್ತು ನಮ್ ಜೊತೆ ಕೀರ್ತನ ಕ್ರಿಯೇಷನ್ಸ್ ಕಡೆಯಿಂದ ರೋಹಿಣಿ ಮೇಡಮ್ ಇದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಬನ್ನಿ ಮ್ಯಾಮ್, ಬನ್ನಿ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಮ್ಯಾಮ್ ಚೆನ್ನಾಗಿದೀವಿ. ಮ್ಯಾಮ್ ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಂದಿದೀವಿ. ಒಂದು ಕೇಳ್ಪಟ್ಟೆ, ಏನಪ್ಪಾ ಅಂತ ಹೇಳಿದ್ರೆ ಒನ್ ಡೇಲೆ ನೀವು ಸ್ಟಿಚಿಂಗ್ ಮಾಡ್ಕೊಡ್ತೀರಾ ಅಂತ ಬ್ಲೌಸಸ್. ಹೌದು ಮೇಡಮ್, ಒನ್ ಡೇ ಅಲ್ಲೇ ಸ್ಟಿಚಿಂಗ್ ಮಾಡ್ಕೊಡ್ತೀವಿ. ಒನ್ ಡೇಲೆ ಸ್ಟಿಚಿಂಗ್ ಮಾಡ್ಕೊಡ್ತೀರಾ ಮೇಡಮ್? ನಿಮ್ಮ ಶಾಪ್ ಹೆಸರು ಹಾಗೆ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ ವೀಕ್ಷಕರಿಗೆ ಹೇಳಿ. ಮೇಡಮ್, ಶಾಪ್ ಹೆಸರು ಬಂದು ಕೀರ್ತನ ಕ್ರಿಯೇಷನ್ಸ್ ಅಂತ. ಲೊಕೇಶನ್ ದೊಡ್ಡಬಳ್ಳಾಪುರ ಹೇಮಾವತಿ ಪೇಟೆಯಲ್ಲಿ ಬರುತ್ತೆ. ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹಿಡಿದ್ರೆ ಸ್ಟ್ರೈಟ್ ಅಲ್ಲಿಂದ ನಿಯರೆಸ್ಟ್ ಇದೆ ಮೇಡಮ್. ನಿಯರೆಸ್ಟ್ ಇದೆ ಮ್ಯಾಮ್. ಇವಾಗ ಯಾರಾದ್ರೂ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಮ್ಗೆ ಕಾಲ್ ಮಾಡಿದ್ರೆ ಸಾಕಲ್ವಾ? ಹೌದು ಮೇಡಮ್, ಯಾರಾದ್ರೂ ಪಿಕ್ ಮಾಡ್ತೀರಲ್ವಾ ಮೇಡಮ್? ಅಲ್ಲಿ ಬಂದು ಕಾಲ್ ಮಾಡಿದ್ರೆ ನಾವು ಪಿಕ್ ಮಾಡ್ತೀರಾ. ಮೇಡಮ್, ಇವಾಗ ದೊಡ್ಡಬಳ್ಳಾಪುರಲ್ಲಿ ಅಂಗಡಿ ಮಾಡಿದೀರಾ, ಸಾಕಷ್ಟು ಜನಕ್ಕೆ ಯಾರಿಗೂ ಗೊತ್ತಿರಲ್ಲ. ಔಟ್ ಸೈಡ್ ದೊಡ್ಡಬಳ್ಳಾಪುರ ಬೆಂಗಳೂರಲ್ಲಿ ಇರೋರ್ಗೆ, ಇಲ್ಲ ಅಂದ್ರೆ ಫುಲ್ ಆಲ್ ಓವರ್ ಕರ್ನಾಟಕದಲ್ಲಿ ಒನ್ ಡೇಲಿ ಸ್ಟಿಚಿಂಗ್ ಮಾಡ್ಕೊಡ್ತಾ ಇದೀರಾ ಮ್ಯಾಮ್. ಇವಾಗ ಎಲ್ಲರೂ ದೊಡ್ಡಬಳ್ಳಾಪುರ ಬರೋದಿಕ್ಕಾಗಲ್ಲ. ಇವಾಗ ಹೆಂಗೆ ಮ್ಯಾಮ್? ಏನಾದ್ರು ಅವ್ರಿಗೇನಾದ್ರು ಸ್ಪೆಷಲ್ ಕೊರಿಯರ್ ಏನಾದ್ರು ಮಾಡ್ಕೊಡ್ತೀರಾ ಹೆಂಗೆ ಮ್ಯಾಮ್? ಮೇಡಮ್, ಒನ್ ಡೇಗೆ ಅದೇ ಇಲ್ಲಿ ಸ್ಟಿಚ್ ಮಾಡ್ತೀವಲ್ವಾ ಮೇಡಮ್, ಅವ್ರ ವಾಟ್ಸ್ಆಪ್ ನಂಬರ್ ಇದೆ ಅಲ್ವಾ, ವಾಟ್ಸ್ಆಪ್ ಗೆ ಅವ್ರ ಮೆಜರ್ಮೆಂಟ್ಸ್ ಎಲ್ಲ ಸೆಂಡ್ ಮಾಡಿದ್ರೆ ಅವ್ರು ಕರೆಕ್ಟ್ ಆಗಿ ಅವ್ರ ಮೆಜರ್ಮೆಂಟ್ ಗೆ ಬ್ಲೌಸ್ ರೆಡಿ ಮಾಡಿ ಕೊರಿಯರ್ ಮಾಡ್ಕೊಡ್ತೀರಾ ಕರ್ನಾಟಕ ಫುಲ್ ಇಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿ. ಮ್ಯಾಮ್, ಏನಾದ್ರು ಕೊರಿಯರ್ ಚಾರ್ಜಸ್ ಏನಾದ್ರು ಎಕ್ಸ್ಟ್ರಾ ಆಗುತ್ತೆ? ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಯಾಕಂದ್ರೆ ನಾವು ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದೇ ತುಂಬಾ ರೀಸನೇಬಲ್ ಆಗಿ. ಒನ್ ಡೇಗೆ ಡೆಲಿವರಿ ಕೊಡ್ಬೇಕಂದ್ರೆ ಪ್ರತಿಯೊಬ್ರು 550 ಅದ್ರ ಮೇಲೆ ತಗೊಂತಾರೆ. ನಾವು ನಾರ್ಮಲ್ ಬ್ಲೌಸ್ 350 ಮಾತ್ರ ಚಾರ್ಜ್ ಮಾಡ್ತೀವಿ. 350 ಅಷ್ಟೇ ನೋಡಿ ವೀಕ್ಷಕರೇ. ಬರೀ ಕೇವಲ 350 ರೂಪಾಯಿಗೆ ಇಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಡ್ತಾರೆ. ಯಾರು ಮಾಡ್ಕೊಡ್ತಾರೆ ಹೇಳಿ? ಅದು ಕೇವಲ ಒನ್ ಡೇಲಿ ಡೆಲಿವರಿ ಕೂಡ ಮಾಡ್ಕೊಡ್ತಾರೆ. ನೀವು ಬೆಳಗ್ಗೆ ಬಂದು ಬ್ಲೌಸ್ ಕೊಟ್ಟೋದ್ರೆ ಸಾಕು, ಆರಾಮಾಗಿ ಒಂದು 3-4 ಅವರ್ಸ್ ಎಲ್ಲಾದ್ರೂ ಓಡಾಡ್ಕೊಂಡು ಮಾರ್ಕೆಟ್ ಎಲ್ಲ ಸುತ್ತಾಡ್ಕೊಂಡು ಎಲ್ಲಾದ್ರೂ ದೊಡ್ಡಬಳ್ಳಾಪುರ ಎಲ್ಲ ನೋಡ್ಕೊಂಡ್ ಬರೋಷ್ರಲ್ಲಿ ನಿಮ್ಮ ಬ್ಲೌಸ್ ರೆಡಿ ಆಗಿರುತ್ತೆ ಅಲ್ವಾ ಮೇಡಮ್? ಹೌದು ಮೇಡಮ್, ರೆಡಿ ಆಗುತ್ತೆ ಡೆಫಿನೆಟ್ಲಿ. ಓಕೆ, ಒಂದ್ 2 ಅವರ್ಸ್ ನಾವ್ ಎಲ್ಲಾದ್ರೂ ಔಟಿಂಗ್ ಹೋಗ್ಬಿಟ್ಟು ಬರ್ತೀವಿ, ರೆಡಿ ಮಾಡಿಡಿ ಅಂದ್ರೆ ರೆಡಿ ಮಾಡ್ಕೊಡ್ತೀರಾ ಮೇಡಮ್? ಇವಾಗ ಕೇವಲ ನಾರ್ಮಲ್ ಬ್ಲೌಸಸ್ ಇಲ್ಲ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಮಿಷಿನ್ ಎಂಬ್ರಾಯ್ಡ್ರಿ ಏನಾದ್ರು ಮಾಡ್ತೀರಾ? ನಮ್ಮ ಹತ್ರ ಪ್ರತಿಯೊಂದು ಇದೆ ಮೇಡಮ್. ಅವ್ರ ರಿಕ್ವೈರ್ಮೆಂಟ್ ಏನ್ ಬೇಕೋ, ಯಾವ ತರ ಬೇಕೋ, ಸ್ಯಾರಿ ಕುಚ್ಚು, ಫಾಲ್, ಜಿಗ್ಜಾಗ್, ಓವರ್ ಆಲ್ ರೆಡಿ ಪ್ರತಿಯೊಂದು ರೆಡಿ ಮಾಡ್ಕೊಡ್ತೀವಿ. ಲೆಹಂಗಾಸ್ ರೆಡಿ ಮಾಡ್ಕೊಡ್ತೀವಿ, ಮಿಡೀಸ್ ರೆಡಿ ಮಾಡ್ಕೊಡ್ತೀವಿ, ಬ್ಲೌಸಸ್ ಇಂದ ಪ್ರತಿಯೊಂದು ರೆಡಿ ಮಾಡ್ಕೊಡ್ತೀವಿ. ಅಂದ್ರೆ ಬ್ಲೌಸಸ್ ಅಂದ್ರೆ ಫಾಸ್ಟ್ ಆಗಿ ಕೊಡ್ತೀವಿ. ಒನ್ ಡೇಗೆ
ಕೊಟ್ಬಿಡ್ತೀವಿ. ಒನ್ ಡೇ ಈ ಡಿಸೈನ್ಸ್ ಅಂತಂದ್ರೆ ಪ್ಯಾಟರ್ನ್ಸ್ ಮೇಲೆ ಡಿಪೆಂಡ್ ಮೇಡಮ್. ಪ್ಯಾಟರ್ನ್ ಬಂದಿದೆ. 1-2 ಯಾಕಂದ್ರೆ days. ಎಂಬ್ರಾಯ್ಡರಿ ಎಂಬ್ರಾಯ್ಡರಿ ಅಂದ್ರೆ 1-2 days 2 ಬೇಕಾಗುತ್ತೆ ಡೇಸ್ ಅಲ್ವಾ? ಬೇಕಾಗುತ್ತೆ. ಕಂಪಲ್ಸರಿ ಅದಕ್ಕೋಸ್ಕರ. ಅದು ಸ್ವಲ್ಪ ಚಾರ್ಜಸ್ ಜಾಸ್ತಿ ಆಗುತ್ತಲ್ವಾ ಮೇಡಮ್? ಮೇಡಮ್ ವರ್ಕ್ ಮೇಲೆ ಡಿಪೆಂಡ್ ಅಷ್ಟೇ ಮೇಡಮ್. ವರ್ಕ್ ಏನ್ ಚಾರ್ಜ್ ಬೀಳುತ್ತೋ ಅದ್ರ ಮೇಲೆ ಅಷ್ಟೇ. ಹ್ಮ್. ಕಾಸ್ಟ್ ಆಫ್ ಡೆಲಿವರಿ ಅಂತ ಏನ್ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಓಕೆ, ಚಾರ್ಜಸ್ ರೀಸನಬಲ್ ಆಗಿ ಮಾಡ್ಕೊಡ್ತೀರಾ ಮ್ಯಾಮ್. ಇವಾಗ ಔಟ್ ಸೈಡ್ ನಾನು ನೋಡ್ದೆ ಬಟ್ಟೆಗಳು ಹಾಕಿದ್ರ, ಡಾಟರ್ ಅಂಡ್ ಮಾಮ್ ಇವಾಗ ಅದೊಂದು ಟ್ರೆಂಡ್ ನಡೀತಾ ಇದೆ. ಟ್ರೆಂಡ್ ಅಲ್ವಾ? ಎಲ್ಲರೂ ಒಂದೇ ತರ ಡ್ರೆಸ್ಸಸ್ ಹಾಕ್ತಾ ಇದಾರೆ ಇವಾಗ. ಹೌದು. ಔಟ್ ಸೈಡ್ ನೋಡ್ತಿದ್ರಲ್ಲ ವೀಕ್ಷಕರೇ, ಮಾಮ್ ಅಂಡ್ ಡಾಟರ್ ಕಾನ್ಸೆಪ್ಟ್ ಅಲ್ಲಿ ಅದು ಕೂಡ ಮಾಡ್ಕೊಡ್ತಾರೆ. ಅದು ಏನಾದ್ರು ಒನ್ ಡೇ ಏನಾದ್ರು ಡೆಲಿವರಿ ಏನಾದ್ರು ಸಿಗುತ್ತಾ ಮ್ಯಾಮ್? ಮೇಡಮ್ ನಾರ್ಮಲ್ ಇವಾಗ ನಾವ್ ಆಚೆ ಹಾಕಿದೀವಲ್ವಾ, ಇದೇ ತರ ಆದ್ರೆ ಡೆಫಿನೆಟ್ ಆಗಿ ಮಾಡ್ಕೊಡ್ತೀವಿ. ಡೆಫಿನೆಟ್ ಆಗಿ ಮಾಡ್ಕೊಡ್ತೀರಾ? ಹಂಗಾರೆ ಇದೇ ತರ ಆದ್ರೆ ಅಂದ್ರೆ ಪ್ಯಾಟರ್ನ್ ಚೇಂಜ್ ಆದ್ರೆ ಸ್ವಲ್ಪ ಡಿಪೆಂಡ್. ಹೌದು, ಯಾಕಂದ್ರೆ ಡಿಸೈನ್ಸ್ ಮೇಲೆ ಕೆಲಸ ಜಾಸ್ತಿ ಆಗುತ್ತೆ, ಟೈಮ್ ಕೂಡ ಅಷ್ಟೇ ಹಿಡಿಯುತ್ತೆ. ಅದಕ್ಕೋಸ್ಕರ ಮೇಡಮ್ ಒಂದು ಸ್ವಲ್ಪ ಸ್ಯಾಂಪಲ್ ಬ್ಲೌಸಸ್ ನ ತೋರಿಸ್ತೀರಾ? ಮೇಡಮ್ ತೋರಿಸ್ತೀನಿ ಮ್ಯಾಮ್. ಸ್ವಲ್ಪ ಕಲೆಕ್ಷನ್ಸ್ ನ ತೋರಿಸಿ ಅಂತ ಹೇಳಿದ್ರೆ ಯಾವ ಕಲೆಕ್ಷನ್ಸ್ ಮೇಡಮ್? ಫಸ್ಟ್ ಇವಾಗಿನ ಟ್ರೆಂಡ್ ಇದೆಯಲ್ಲ ಮೇಡಮ್, ಮಾಮ್ ಅಂಡ್ ಡಾಟರ್ ಓಕೆ, ಕಲೆಕ್ಷನ್. ಮಾಮ್ ಅಂಡ್ ಡಾಟರ್ ಕಲೆಕ್ಷನ್ಸ್ ನೋಡಿ ಮೇಡಮ್, ಇದು ಫ್ರಾಕ್ ಬರುತ್ತೆ, ಮಗುಗ್ ಬರುತ್ತೆ ಫ್ರಾಕ್. ಇದು ಲೆಹಂಗಾ ಮದರ್ ಬರುತ್ತೆ. ಇದು ಕಸ್ಟಮರ್ ಆರ್ಡರ್ ಮಾಡಿರೋದು. ಓಕೆ ಮ್ಯಾಮ್, ಈ ತರ ಏನಾದ್ರು ಫ್ಯಾಬ್ರಿಕ್ಸ್ ಎಲ್ಲ ನಿಮ್ಮ ಹತ್ರನೇ ಸಿಗುತ್ತೆ? ಮೇಡಮ್ ಫ್ಯಾಬ್ರಿಕ್ ಎಲ್ಲ ನಮ್ಮ ಹತ್ರನೇ ಇದೆ. ನಿಮ್ಮ ಹತ್ರನೇ ಇದೆ ಫ್ಯಾಬ್ರಿಕ್ಸ್ ಕೂಡ? ಫ್ಯಾಬ್ರಿಕ್ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ, ನಾವೇ ರೆಡಿ ಮಾಡ್ಕೊಡ್ತೀರಾ? ಇಲ್ಲೊಂದು ಇದು ಒಂದಿದೆ ನೋಡಿ, ಇದು ಒಂದು ಸಿಂಗಲ್ ಆಗಿದೆ ಹೇಳಿರೋದು. ಇದು ಸಿಂಗಲ್ ಇದೆ. ಇದು ಸಿಂಗಲ್ ಅಂದ್ರೆ ಕಲರ್ ಕಾಂಬಿನೇಷನ್ ಸೇಮ್ ಕಾಣಿಸ್ತಾ ಇದೆ. ಇದು ಸಿಂಗಲ್ ಕಸ್ಟಮರ್ಸ್, ಬೇರೆ ಕಸ್ಟಮರ್. ಇದು ಮಕ್ಕಳಿಗೆ? ಹೌದು, ಚಿಕ್ಕ ಮಕ್ಕಳಿಗೆ. ಚಿಕ್ಕ ಮಕ್ಕಳು ಇದು ನಮ್ಮ ಹತ್ರನೇ ರೆಡಿ ಆಗಿರೋದು ಮೇಡಮ್. ನಿಮ್ಮ ಹತ್ರ ರೆಡಿ ಆಗಿರೋದು ಅಂದ್ರೆ ದೊಡ್ಡವ್ರಿಗೆ ಅಂತಾನೆ ಅಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ರೆಡಿ ಮಾಡ್ಕೊಡ್ತೀವಿ. ಚಿಕ್ಕ ಮಕ್ಕಳಿಗೂ ರೆಡಿ. ಮೇಡಮ್ ಇವಾಗ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನಾವು ಡ್ರೆಸ್ಸಸ್ ರೆಡಿ ಮಾಡಿಸ್ಬೇಕಾದ್ರೆ ಹೌದು, ರೆಡಿಮೇಡ್ಗೂ ರೆಡಿ ಮಾಡ್ಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾವು ಲೈಫ್ ಬರ್ಬೇಕು, ಚೆನ್ನಾಗಿರ್ಬೇಕು ಅಂತ ನಾವು ಬಯಸ್ತೀವಲ್ವಾ, ಅದಕ್ಕೋಸ್ಕರ ನಾವು ಕಸ್ಟಮೈಸ್ ಮಾಡ್ಕೊಡ್ತೀರಾ? ಮೀನ್ಸ್ ಮಕ್ಳಿಗೆ ಯಾವ ಸೈಜ್ ಬೇಕೋ ಅವ್ರ ಸೈಜ್ ರೆಡಿ ಮಾಡ್ಕೊಡ್ತೀವಿ. ಅವ್ರ ಕಲರ್ಸ್ ಕಾಂಬಿನೇಷನ್, ಈ ಕಲರ್ ಕಾಂಬಿನೇಷನ್ ಇಲ್ಲ ಅಂದ್ರೆ ಅದಕ್ಕೆ ತಕ್ಕಂತೆ ರೆಡಿ ಮಾಡ್ಕೊಡ್ತೀವಿ. ಮೀನ್ಸ್ ಅವ್ರ ಫ್ಯಾಬ್ರಿಕ್ ಅವರೇ ತಗೊಂಡ್ಬಂದ್ರು ಮಾಡ್ಕೊಡ್ತೀರಾ? ರೆಡಿ ಮಾಡ್ಕೊಡ್ತೀನಿ. ಸ್ಟಿಚಿಂಗ್ ಚಾರ್ಜಸ್ ತಗೊಂತೀವಿ. ಸ್ಟಿಚಿಂಗ್ ಚಾರ್ಜಸ್ ಮಾತ್ರ ತಗೊಳ್ತೀರಾ? ಇಲ್ಲ ಅಂದ್ರೆ ನಮ್ಮ ಹತ್ರ ಫ್ಯಾಬ್ರಿಕ್ಸ್ ಇಲ್ಲ, ನಿಮ್ಮ ಹತ್ರನೇ ಬೈ ಮಾಡ್ಬಿಟ್ಟು ಸ್ಟಿಚ್ ಕೂಡ ಮಾಡ್ಕೊಡ್ತೀರಾ? ನಮ್ಮ ಹತ್ರನೇ ಬೇಕಾದ್ರೆ ಮೆಟೀರಿಯಲ್ ಇರುತ್ತೆ, ಅವ್ರಿಗೆ ತೋರಿಸ್ತೀವಿ. ಅವ್ರ ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಅದನ್ನ ರೆಡಿ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಯಾವ ಕಲೆಕ್ಷನ್ಸ್ ನ ತೋರಿಸ್ತಾ ಇದೀರಾ ಮೇಡಮ್? ಕಸ್ಟಮರ್ ಆರ್ಡರ್ ಕೊಟ್ಟಿರೋದು ಸೇಮ್ ಕಲೆಕ್ಷನ್ ಬೇಕು ಅಂತ, ಇದು ತುಂಬಾ ಹೈಲೈಟ್ ಆಗಿ ಆಗ್ಬೇಕು ಅಂದ್ಬಿಟ್ಟು ಬಾರ್ಡರ್ ಎಲ್ಲ ಅಟ್ಯಾಚ್ ಮಾಡಿದೀವಿ. ಇದೆಲ್ಲ ಇದು ನ್ಯೂ ಟ್ರೆಂಡ್ ಮೇಡಮ್ ಇವಾಗ. ಹೌದು, ಸ್ಯಾರೀಸ್ ಎಲ್ಲ ರೆಡಿ ಮಾಡಿದೀವಿ. ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಅಂತ. ಗ್ರ್ಯಾಂಡ್ ಲುಕ್ ಬೇಕು ಅಂದ್ಬಿಟ್ಟು ಈ ತರ ಮಾಡಿದೀವಿ. ಇದೆಲ್ಲ ಹ್ಯಾಂಡ್ ವರ್ಕ್ ಬರುತ್ತೆ. ಓಕೆ, ಇದೆಲ್ಲ ನೀವೇ ಮಾಡಿರೋದಲ್ವಾ ಹ್ಯಾಂಡ್ ವರ್ಕ್? ಹೌದು, ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದನ್ನು ಅವರ ಮೆಟೀರಿಯಲ್ ಕೊಟ್ಟಿದ್ದ ಮೇಡಮ್? ಇದು ಮೇಡಮ್ ಇಲ್ಲ, ಇದೆಲ್ಲ ಮೆಟೀರಿಯಲ್ ನಮ್ಮ ಹತ್ರನೇ. ಕಾಂಬಿನೇಷನ್ ಹೇಳಿದಷ್ಟೇ, ಅವರು ಆ ಕಾಂಬಿನೇಷನ್ ಮೇಲೆ ಸೆಲೆಕ್ಟ್ ಮಾಡಿ ರೆಡಿ ಮಾಡಿದೀವಿ. ಓಕೆ ಮ್ಯಾಮ್, ನೆಕ್ಸ್ಟ್ ಇವಾಗ ಬ್ಲೌಸಸ್ ತೋರಿಸ್ತೀರಾ? ಓಕೆ ಮೇಡಮ್, ತೋರಿಸ್ತೀನಿ. ಇವಾಗ ಫಸ್ಟ್ ಯಾವ ಬ್ಲೌಸ್ ತೋರಿಸ್ತಾ ಇದೀರಾ ಮೇಡಮ್? ಇದೊಂದು ಹ್ಯಾಂಡ್ ವರ್ಕ್ ಬ್ಲೌಸ್ ತೋರಿಸ್ತಾ ಇದೀವಿ ನೋಡಿ. ಹ್ಯಾಂಡ್ ವರ್ಕ್ ಬ್ಲೌಸ್ ಮೇಡಮ್. ಇದು ಪ್ರಿನ್ಸ್ ಕಟ್, ಬ್ಯಾಕ್ ಹುಕ್ಸ್ ಬರುತ್ತೆ, ಈ ತರ ಬರುತ್ತೆ. ಬ್ಯಾಕ್ ಹುಕ್ ಬರುತ್ತೆ. ಹೌದು, ಬ್ಯಾಕ್ ಹುಕ್. ಓಕೆ, ಇದು ಟ್ಯಾಸಲ್ಸ್ ಅಲ್ವಾ? ಹೌದು, ಟ್ಯಾಸಲ್ಸ್. ಫ್ರೆಂಡ್ಸ್, ಟ್ಯಾಸಲ್ಸ್ ಕೂಡ ಎಷ್ಟು ಚೆನ್ನಾಗಿ ರೆಡಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ. ಇದನ್ನು ಹ್ಯಾಂಡ್ ಎಂಬ್ರಾಯ್ಡರಿ ಅಲ್ವಾ? ಎಂಬ್ರಾಯ್ಡರಿ ಫಿನಿಶಿಂಗ್ ಚೆನ್ನಾಗಿದೆ. ಇದು ಡಿಸೈನ್ ಈ ತರ ಬರುತ್ತೆ, ಸ್ಲೀವ್ ಡಿಸೈನ್ ಇದು. ಓಕೆ, ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದು ಸಖತ್ ಗ್ರ್ಯಾಂಡ್ ಲುಕ್ ಆಗಿದೆ. ಇದು ರೆಡಿ ಮಾಡ್ಬೇಕಂದ್ರೆ ಒಂದು 3-4 days ಟೈಮ್ 3-4 days ಟೈಮ್ ಬೇಕಾಗುತ್ತಲ್ವಾ ಈ ವರ್ಕ್ ಮಾಡ್ಬೇಕಂದ್ರೆ? ಮೇಡಮ್ ಇದೆಲ್ಲ ಮೆಷಿನ್ ವರ್ಕ್. ಇದು ಮೆಷಿನ್ ವರ್ಕ್. ಇದಕ್ಕೆಲ್ಲ 1 day ಸಾಕು. ಇದು 1 day ಸಾಕು. ಇದು ಸ್ಲೀವ್ಸ್ ಬರುತ್ತಲ್ವಾ? ನಮ್ಗೆ 1 day ಎಕ್ಸ್ಟ್ರಾ ಬೇಕಾಗುತ್ತೆ ಈ ವರ್ಕ್ ಗೆ. ಈ ವರ್ಕ್ ಗೆ ಮಾತ್ರ. ಬ್ಯಾಕ್ ಹುಕ್ ಅಲ್ವಾ? ಹೌದು ಮೇಡಮ್, ಇದು ಬ್ಯಾಕ್ ಹುಕ್. ಇದು ಫ್ರಂಟ್ ಪ್ರಿನ್ಸೆಸ್ ಕಟ್ ಹೊಲ್ದಿದ್ದೀರಾ, ಚೆನ್ನಾಗಿದೆ. ಇದನ್ನು ಇದಕ್ಕೂ ಟ್ಯಾಸಲ್ಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ಫಿನಿಶಿಂಗ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫಿನಿಶಿಂಗ್ ಮಾತ್ರ ಸಖತ್ತಾಗಿದೆ. ಮತ್ತೆ ಥ್ರೆಡ್ ಅಷ್ಟೇ ನೋಡಿ, ತುಂಬಾ ಚೆನ್ನಾಗಿರೋ ಥ್ರೆಡ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಲೈನಿಂಗ್ ಬಟ್ಟೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ. ಹಾಗೆ ಓವರ್ ಆಲ್ ಫಿನಿಶಿಂಗ್ ನೋಡ್ಬೋದು ನೀವು ಮೇಡಮ್. ಓವರ್ ಆಲ್ ಫಿನಿಶಿಂಗ್ ಎಲ್ಲ ನೋಡಿ ಮೇಡಮ್, ಈ ತರ ಇದೆ. ನಾವು ಎಕ್ಸ್ಟ್ರಾ ಕ್ಲಾತ್ ಕೂಡ ತುಂಬಾನೇ ಬಿಟ್ಟಿರ್ತೀವಿ ಮೇಡಮ್, 2 inches ವರೆಗೂ ಇರುತ್ತೆ. ಓಕೆ, 2 inches ವರೆಗೂ ಬಿಟ್ಟಿದ್ದೀರಾ? ಮೀನ್ಸ್ ಯಾರಾದ್ರೂ ಸಣ್ಣ ದಪ್ಪ ಆದ್ರೆ ಆರಾಮಾಗಿ ಟೈಟ್ ಲೂಸ್ ಮಾಡ್ಕೋಬಹುದಲ್ವಾ ಮೇಡಮ್? ಹೌದು ಮೇಡಮ್, ಅದಕ್ಕೋಸ್ಕರ ತುಂಬಾ ಜಾಸ್ತಿನೇ ಬಿಟ್ಟಿದ್ದೀವಿ. ಫಿನಿಶಿಂಗ್ ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗಿ ಫಿನಿಶಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಓವರ್ಲಾಕ್ ಕೂಡ ಆಗಿದೆ ನೋಡಿ, ಚೆನ್ನಾಗಿದೆ. ಇದು ಪೈಪಿಂಗ್ ಕೂಡ ಮಾಡಿದ್ದಾರೆ. ಪೈಪಿಂಗ್ ಬರುತ್ತೆ ಮೇಡಮ್. ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಮಾತ್ರ ಏನು ತೊಂದ್ರೆ ಇಲ್ಲ. ಕಸ್ಟಮರ್ ಒಂದ್ಸಲ ಬಂದಿರೋರು ಮತ್ತೆ ಬರ್ತಾರೆ ಮೇಡಮ್. ಫಿನಿಶಿಂಗ್ ಚೆನ್ನಾಗಿದೆ. ಫಿನಿಶಿಂಗ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಯಾಕಂದ್ರೆ ಕಸ್ಟಮರ್ಸ್ ಕೇಳೋದೇ ಅದನ್ನಲ್ವಾ? ಹೌದು, ಮೇನ್ ಫಿಟ್ಟಿಂಗ್ ಮತ್ತೆ ಡಿಸೈನ್ ವರ್ಕ್ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಪದೇ ಬರ್ತಿದ್ದಾರೆ ಮೇಡಮ್. ಇದು ಇನ್ನೊಂದು ಡಿಸೈನ್ ಅಲ್ವಾ ಮ್ಯಾಮ್? ಇದು ಸಿಂಪಲ್ ಮ್ಯಾಮ್, ಇದು ಪ್ಯಾಚ್ ಸಿಂಪಲ್ ಆಗಿ ಬರುತ್ತೆ. ಬೋ ಮಾಡಿದೀರಾ?
ಇದೆಲ್ಲ ಪ್ಯಾಚ್ ವರ್ಕ್ ಅಲ್ವಾ? ಹೌದು, ಇದು ಪ್ಯಾಚ್ ವರ್ಕ್. ಇದು ಪ್ಯಾಚ್ ವರ್ಕ್ ಅಂತ ಹೇಳಿದ್ರೆ ಇವಾಗ ಈ ಡಿಸೈನ್ ಹೇಳಿದ್ರೆ ಒನ್ ಡೇ ಕೊಡ್ತೀರಾ ಮೇಡಮ್? ಇದು ಮೇಡಮ್ ಪ್ಯಾಚ್ ವರ್ಕ್ ಆದ್ರೆ ಓಕೆ, ಯಾವ ತರ ಆದ್ರೂ ಓಕೆ ಮೇಡಮ್. ಓಕೆ, ಪ್ಯಾಚ್ ವರ್ಕ್ ಒನ್ ಡೇ ಡೆಲಿವರಿ ಪ್ಯಾಚ್ ಕೊಡ್ತೀರಾ? ವರ್ಕ್ ಆದ್ರೆ ಒನ್ ಡೇ ಮಾಡ್ಕೊಡ್ತೀವಿ, ವರ್ಕ್ ಮಾತ್ರ 2 days ಬೇಕಾಗುತ್ತೆ. ಓಕೆ, ಎಂಬ್ರಾಯ್ಡರಿ ಮಿಷಿನ್ ಆಗ್ಲಿ ಹ್ಯಾಂಡ್ ಎಂಬ್ರಾಯ್ಡರಿ ಆಗ್ಲಿ ಒಂದು 2 days ಟೈಮ್ ಇರುತ್ತೆ. ಪ್ಯಾಚ್ ವರ್ಕ್ ಯಾವ್ದೇ ಇರ್ಲಿ ನೀವು ಒನ್ ಡೇ ಡೆಲಿವರಿ ಮಾಡ್ಕೊಡ್ತೀರಾ? ಓಕೆ, ಇದು ನೋಡಿ ಫ್ರೆಂಡ್ಸ್, ಇದು ಪ್ಯಾಚ್ ವರ್ಕ್. ಇದು ಕೂಡ ನಿಮ್ಗೆ ಇದು ನೋಡಿ ಫ್ರಂಟ್ ಹುಕ್ ಅಲ್ಲಿ ಬಂದಿದೆ. ಒನ್ ಡೇ ಡೆಲಿವರಿ ಮಾಡ್ಕೊಡ್ತಾರೆ ನೋಡಿ. ಈ ತರ ಡಿಸೈನ್ಸ್ ಏನಾದ್ರು ಬೇಕಂದ್ರೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದೀರಲ್ವಾ? ಇದು ಲೈಟ್ ಕಲರ್ ಬರುತ್ತೆ ಕಾಂಬಿನೇಷನ್, ಲೈಟ್ ಪೀ ಗ್ರೀನ್ ಕಲರ್ ಸ್ಯಾರಿ ಬರುತ್ತೆ, ಅದಕ್ಕೋಸ್ಕರ ಅದು ಕಾಂಬಿನೇಷನ್. ಮಿಷಿನ್ ಎಂಬ್ರಾಯ್ಡರಿ ಅಲ್ವಾ ಇದು? ಮೇಡಮ್ ಇದು ಮಿಷಿನ್ ಎಂಬ್ರಾಯ್ಡರಿ. ಇದು ಮಿಷಿನ್ ಎಂಬ್ರಾಯ್ಡರಿನೇ. ಇದು ಕೂಡ ಮಿಷಿನ್ ಎಂಬ್ರಾಯ್ಡರಿ. ಮೇಡಮ್ ಫ್ರಂಟ್ ಅಲ್ಲಿ ತೋರಿಸಿ. ಓಕೆ, ಫ್ರಂಟ್ ಎಂಬ್ರಾಯ್ಡರಿ ಬಂದಿದೆ ಅಲ್ವಾ? ಹಾಗೆ ಸ್ಲೀವ್ಸ್ ಕೂಡ ಬರುತ್ತೆ. ಸ್ಲೀವ್ಸ್ ತುಂಬಾ ಚೆನ್ನಾಗಿ ಎಲ್ಲ ಸ್ಮಾಲ್ ಬುಟ್ಟಾಸ್ ಮಾಡಿದೀರಾ, ಸಖತ್ತಾಗಿದೆ. ಇದು ಸ್ಮಾಲ್ ಬುಟ್ಟಾಸ್ ಆದ್ರೂ ತುಂಬಾ ಲುಕ್ ಆಗುತ್ತೆ. ಹೌದು, ಇದು ಮಿಷಿನ್ ಎಂಬ್ರಾಯ್ಡರಿ ಅಲ್ವಾ? ಎಲ್ಲ ಸ್ಟೋನ್ ಡಿಸೈನ್ ಬಂದಿದೆ ಅಲ್ವಾ? ಚೆನ್ನಾಗಿದೆ. ಇದು ಕೂಡ ವರ್ಕ್ ಮಾಡಿರೋದೆ ಅಲ್ವಾ? ಇದು ಹೌದು ಮೇಡಮ್, ಇದೆಲ್ಲ ವರ್ಕ್ ಆಗಿದೆ. ಓಕೆ, ಇದು ಬಾರ್ಡರ್ ಒಂದು ಬಿಟ್ಬಿಟ್ಟು ಎಲ್ಲ ಫುಲ್ ಪ್ಲೇನ್ ಇತ್ತು ಅನ್ಸುತ್ತೆ ಅಲ್ವಾ ಮೇಡಮ್? ಸ್ಯಾರಿ ಇದು ಫುಲ್ ಪ್ಲೈನ್ ಬಂದಿರುತ್ತೆ ಮೇಡಮ್, ಅದಕ್ಕೋಸ್ಕರನೇ ಇದು ಬಾರ್ಡರ್ ಬೇಕು ಅಂದಿರೋದಕ್ಕೆ ಮಾತ್ರ ಬಾರ್ಡರ್ ಹಾಕಿದ್ರೆ, ಬಾರ್ಡರ್ ಇಲ್ಲದೆ ಇದ್ರು ಕೂಡ ತುಂಬಾ ಹೈಲೈಟ್ ಆಗುತ್ತೆ. ಹೌದು, ಇದು ಪ್ಲೇನ್ ಅಲ್ಲಿ ಬಂದ್ರು ಇನ್ನೇ ಹೈಲೈಟ್ ಆಗಿ ಕಾಣಿಸುತ್ತೆ. ಯಾಕಂದ್ರೆ ಕಸ್ಟಮರ್ ಏನಪ್ಪಾ ಅಂದ್ರೆ ರೇಷ್ಮೆ ಸೀರೆಗೆ ಬಾರ್ಡರ್ ಕಂಪಲ್ಸರಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಹೌದು ಹೌದು, ಆ ರೇಷ್ಮೆ ಸೀರೆಗೆ ಬಾರ್ಡರ್ ಬೇಕು ಅನ್ನೋದಕ್ಕೋಸ್ಕರ ಇದ್ ಮಾಡಿದೀವಿ. ಇಲ್ಲಾಂದ್ರೆ ಇದು ವಿತೌಟ್ ಬಾರ್ಡರ್ ಆದ್ರೆ ಇನ್ನೂ ಲುಕ್ ಇರುತ್ತೆ. ಇನ್ನು ಇದು ಗ್ರ್ಯಾಂಡ್ ಲುಕ್ ಆಗಿ ಬರುತ್ತೆ ಅಲ್ವಾ? ತುಂಬಾ ಚೆನ್ನಾಗಿ ಬರುತ್ತೆ. ಇದು ಫ್ರಂಟ್ ಅಲ್ಲಿ ಈ ತರ ಬರುತ್ತೆ, ಎಲ್ಲ ಫ್ರಂಟ್ ಹುಕ್. ಇದು ಚೆನ್ನಾಗಿ ಮೇಡಮ್. ಇದೊಂದು ಸ್ಮಾಲ್ ಸೈಜ್ ಬ್ಲೌಸ್, ಮಕ್ಕಳ ಸೈಜ್ ಅಲ್ವಾ? ಕೋಡ್ ಸೆಟ್ ನೋಡಿ ಫ್ರೆಂಡ್ಸ್, ಇವ್ರ ಹತ್ರ ಚಿಕ್ಕ ಮಕ್ಳಿಗೆ ಏನಾದ್ರು ನೀವ್ ಏನಾದ್ರು ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಬೇಕಂತ ಹೇಳಿದ್ರೆ ಅದು ಕೂಡ ಮಾಡ್ಕೊಡ್ತಾರೆ ನೋಡಿ. ಸ್ಮಾಲ್ ಸೈಜ್ ನೋಡಿ, ಇದಕ್ಕೆ ಸ್ಮಾಲ್ ಲೇಸ್ ಕೂಡ ಹಾಕಿದಾರೆ ನೋಡಿ. ಇದು ಮಕ್ಳಿಗ ಮೇಡಮ್? ಹೌದು ಮೇಡಮ್, ಮಕ್ಕಳದು. ಇದು ಚಿಕ್ಕ ಮಕ್ಕಳದೆ. ಇವಾಗ ಇದಕ್ಕೂ ಸೆಟ್ ಮಾಡ್ಕೊಬಹುದು. ಓಕೆ, 2 ಬ್ಲೌಸಸ್ ಬೇಕು ಅಂತ ನೋಡಿ. ಇದೊಂದು ಇದನ್ನ ತೆಗೆದ್ರೆ ಇದು ಲುಕ್ ಚೆನ್ನಾಗಿ ಕಾಣುತ್ತೆ. ಹೌದು, ನೋಡಿ ಚೆನ್ನಾಗಿದೆ. ಇದು ಫ್ರಂಟ್ ಬರುತ್ತೆ, ಬ್ಯಾಕ್ ಈ ತರ ಬರುತ್ತೆ ಡಿಸೈನ್. ಚೆನ್ನಾಗಿದೆ. ಇದು ಕೂಡ ವೇರ್ ಮಾಡಬಹುದು, ಇಲ್ಲಾಂದ್ರೆ ಹೌದು ಮೇಡಮ್, 2 in 1 ಯಾವ ತರ ಅವ್ರಿಗೆ ಯಾವ ತರ ಬೇಕೋ ಆ ತರ ಹಾಕೋಬಹುದು ಅಂತ. 2 in 1 ಚೆನ್ನಾಗಿದೆ. ಇದು ಅಂದ್ರೆ ಡ್ರೆಸ್ಸಸ್ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ ಮೇಡಮ್. ಹೌದು ಮೇಡಮ್. ಈಗ ಇಷ್ಟೊತ್ತವರೆಗೂ ಬ್ಲೌಸಸ್ ನ ತೋರಿಸಿದ್ರಿ, ಇವಾಗ ನೆಕ್ಸ್ಟ್ ಏನ್ ತೋರಿಸ್ತಾ ಇದೀರಾ ಮೇಡಮ್? ಮೇಡಮ್ ಇಷ್ಟೊತ್ತು ನೋಡಿ ಬ್ಲೌಸಸ್ ಅಲ್ವಾ, ಇವಾಗ ಸ್ಯಾರಿ ಕುಚ್ಚು ಶಾಂಪಲ್ ತೋರಿಸ್ತೀನಿ. ಓಕೆ ಮೇಡಮ್, ನೋಡಿ ಸ್ಯಾರಿ ಕುಚ್ಚಸ್ ಕೂಡ ಹಾಕ್ತೀರಾ ಮೇಡಮ್ ನೀವು? ಹೌದು ಮೇಡಮ್, ಸ್ಯಾರಿ ಕುಚ್ಚು ಬೇಕಲ್ಲ, ಬ್ಲೌಸ್ ರೆಡಿ ಆದ್ಮೇಲೆ ಇವಾಗ ಕುಚ್ಚು ಬೇಕೇ ಬೇಕು, ಅದಕ್ಕೋಸ್ಕರ. ಓಕೆ, ಇದು ಎಷ್ಟು ದಿನದಲ್ಲಿ ರೆಡಿ ಆಗುತ್ತೆ ಮ್ಯಾಮ್ ಕುಚ್ಚು? ಮೇಡಮ್ ಇದು 1 ಡೇಗೆ ರೆಡಿ ಮಾಡ್ತೀವಿ. 1 ಡೇ ಏನ್ ಟೈಮಿಂಗ್ಸ್ ಹೇಳ್ತೀವೋ ಅದೇ ಟೈಮಿಂಗ್ ಅಲ್ಲಿ ಇದು ರೆಡಿ ಮಾಡ್ತೀವಿ. ಇದು ಕೂಡ ರೆಡಿ ಮಾಡ್ಕೊಡ್ತೀರಾ? ಇನ್ನೊಂದ್ ಸ್ವಲ್ಪ ಸ್ಯಾಂಪಲ್ಸ್ ತೋರಿಸ್ತೀರಾ ಮೇಡಮ್? ಮೇಡಮ್ ತೋರಿಸ್ತೀವಿ ಮೇಡಮ್. ನೋಡಿ, ಓಕೆ, ಇದೊಂದು ಕುಚ್ಚು ಡಿಸೈನ್ ಚೆನ್ನಾಗಿದೆ ಮ್ಯಾಮ್. ಕುಚ್ಚು ಡಿಸೈನ್ ಚೆನ್ನಾಗಿದೆ. ಎಲ್ಲ ನೀವೇ ರೆಡಿ ಮಾಡ್ತೀರಲ್ವಾ ಮೇಡಮ್? ಇಲ್ಲ, ರೆಡಿ ಆಗುತ್ತೆ ಇಲ್ಲಿ. ಚೆನ್ನಾಗಿದೆ. ಇದನ್ನು ರಿಚ್ ಆಗಿದೆ ಅಲ್ವಾ? ಇದು ಹೌದು ಮೇಡಮ್, ಸಖತ್ತಾಗಿದೆ ನೋಡಿ. ಬರುತ್ತೆ ಸ್ಯಾರಿ ಮೇಲೆ ಡಿಪೆಂಡ್ ಮೇಡಮ್, ಕಸ್ಟಮರ್ ರಿಕ್ವೈರ್ ಮಾಡ್ತಾರೋ ಆತರ. ಹೌದು, ಕಸ್ಟಮರ್ ಸ್ಯಾರಿ ಸಿಂಪಲ್ ಆಗಿದೆ, ಗ್ರ್ಯಾಂಡ್ ಆಗ್ಬೇಕು ಅಂತ ಕೆಲವರು ಕೇಳ್ತಾರೆ, ಕೆಲವರು ಸ್ಯಾರಿ ಸಿಂಪಲ್ ಆಗಿದೆ, ಸಿಂಪಲ್ ಆಗೇ ಇರ್ಲಿ ಅಂತಾರೆ. ಹೌದು, ಅವ್ರಿಗೆ ಯಾವ ತರ ಚಾಯ್ಸ್ ಸೆಲೆಕ್ಟ್ ಕಸ್ಟಮರ್ ಲೈಕ್ ಅದು ಅಷ್ಟೇ. ಓಕೆ, ಇನ್ನು ಹಿಂದೆ ಕೂಡ ನೋಡಬಹುದು. ಹೌದು ಮೇಡಮ್, ಇದೆಲ್ಲ ಶಾಂಪಲ್ ಇದೆ, ಕಲೆಕ್ಷನ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ಸ್ಯಾಂಪಲ್ ಡಿಸೈನ್ಸ್ ಕೂಡ ಇದೆ. ಇದಲ್ದಂಗೆ ಇನ್ನೂ ಡಿಸೈನ್ಸ್ ಕೂಡ ಅವೈಲಬಲ್ ಸಿಗುತ್ತೆ ಇವ್ರ ಹತ್ರ. ಮೇಡಮ್ ಇವಾಗ ನೆಕ್ಸ್ಟ್ ಏನ್ ತೋರಿಸ್ತಾ ಇದೀರಾ? ಮೇಡಮ್ ಇವಾಗ ಹೇಳಿದ್ನಲ್ಲ ಅವಾಗೇನೆ ಜಾಯಿಂಟ್ ಸ್ಯಾರೀಸ್ ಸಿಗುತ್ತೆ ಅಂತ ನಮ್ಮ ಹತ್ರ. ಜಾಯಿಂಟ್ ಸ್ಯಾರೀಸ್ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಹತ್ರನೇ ಸಿಗುತ್ತೆ ಅಂತ ಮೇಡಮ್. ಯಾಕಂದ್ರೆ ಇಲ್ಲಿಂದ ನಾವು ಹೋಗಿ ಸಿಟಿಯಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾ ಇದ್ವಿ, ಇಲ್ಲಿ ಸಿಗಲ್ಲ ಲೋಕಲ್ ಅಲ್ಲಿ ಎಲ್ಲೂನು. ಹೌದು, ಅದಕ್ಕೆ ಇಲ್ಲ ಆಂಧ್ರ ಸೈಡ್ ಹೋಗ್ಬೇಕು, ಇಲ್ಲ ಸಿಟಿಗೆ ಬೆಂಗಳೂರು ಕಡೆನೆ ಹೋಗ್ಬೇಕು. ಅದಕ್ಕೋಸ್ಕರನೇ ನಾವೇ ಇಲ್ಲಿ ಶಾಪ್ ಮಾಡೋಣ ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡಿದೀವಿ. ನೋಡಿ ಮೇಡಮ್, ಇದೆಲ್ಲ ಜಾಯಿಂಟ್ ಸ್ಯಾರೀಸ್ ಬರುತ್ತೆ. ಏನ್ ಪ್ರೈಸ್ ಇಂದ ಇದೆ ಮೇಡಮ್ ಜಾಯಿಂಟ್? ಮೇಡಮ್ ಸ್ಟಾರ್ಟಿಂಗ್ 250 ಇಂದ ಸ್ಟಾರ್ಟ್ ಆಗುತ್ತೆ. 250 ರೂಪೀಸ್ ಇಂದ ಸ್ಟಾರ್ಟಿಂಗ್ ಇದೆ. 250 ಇಂದ ಸ್ಟಾರ್ಟಿಂಗ್ ಬರುತ್ತೆ. ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕಲೆಕ್ಷನ್. ಮೀನ್ಸ್ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಸಿದ್ರೆ ಸಾಕಲ್ವಾ ಮೇಡಮ್? ಮೇಡಮ್ ಹೌದು, ಮಿಡಲ್ ಅಲ್ಲಿ ಒಂದು ಸ್ಟಿಚ್ ಬರುತ್ತೆ ಅನ್ನೋದ್ ಬಿಟ್ರೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಲಕ್ಷ್ಮೀಪತಿ, ವಿಶಾಲು, ಈ ಬ್ರಾಂಡೆಡ್ ಸ್ಯಾರೀಸ್ ಅಂತ ಏನ್ ಹೇಳ್ತೀರಾ, ಅದೇ ವಿಶಾಲ್, ಲಕ್ಷ್ಮೀಪತಿ, ವಿಪುಲ್ ಆತರ ಬರುತ್ತಲ್ವಾ? ಅದೇ ಕ್ವಾಲಿಟಿನೇ ಮೇಡಮ್, ಸೇಮ್ ಅದ್ರದನೇ ಜಾಯಿಂಟ್ ಪೀಸಸ್ ಅಷ್ಟೇ. ಜಾಯಿಂಟ್ ಪೀಸಸ್. ಹೌದು, ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಸಿದ್ರೆ ಹೌದು ಮೇಡಮ್. ಇದು ಒಂದು ಸ್ಟಿಚ್ ಏನ್ ಬೀಳುತ್ತೆ ಅದೊಂದಕ್ಕೋಸ್ಕರ ಇದು ಕಡಿಮೆ ರೇಟ್ ಸಿಗುತ್ತೆ ಮೇಡಮ್. ಕಡಿಮೆ ರೇಟ್ಗೆ ತುಂಬಾ ಹೆವಿ ಆಗುತ್ತೆ ರೇಟ್. ಇದು ಏನಾದ್ರು ಬ್ಲೌಸ್ ಪೀಸ್ ಸಿಗುತ್ತಾ ಮೇಡಮ್ ಇದ್ರಲ್ಲಿ? ಇದ್ರಲ್ಲಿ ಬ್ಲೌಸ್ ಬರುತ್ತೆ, ಬ್ಲೌಸ್ ಕೂಡ ಇದೆ, ಬ್ಲೌಸ್ ರನ್ನಿಂಗ್ ಬರುತ್ತೆ, ಕೆಲವೊಂದಕ್ಕೆ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ. ಹೌದು, ಒಂದ್ ನಿಮಿಷ ನೋಡಿ ಮೇಡಮ್, ಇದೊಂದು ಇವಾಗೆಲ್ಲ ಡೋಲಾ ಸಿಲ್ಕ್ ಫ್ಯಾಷನ್ ತುಂಬಾ ನಡೀತಾ ಇದೆ. ಹೌದು, ಡೋಲಾ ಸಿಲ್ಕ್ ನಡೀತಾ ಇದೆ. ಹೌದು
ನೋಡಿ ಇದೊಂದ್ ಪೀಸ್, ಓಕೆ ಇದೊಂದ್ ಪೀಸ್ ಆಗುತ್ತೆ. ಅದು ಬ್ಲೌಸ್ ಪೀಸ್ ಬರುತ್ತೆ ಮೇಡಮ್. ಇದು ಬ್ಲೌಸ್ ಪೀಸ್ ಬರುತ್ತಾ ಮೇಡಮ್? ಇದು ಕೆಲವೊಂದಕ್ಕೆಲ್ಲ ಬ್ಲೌಸ್ ಪೀಸಸ್ ಬರ್ತವೆ ಮೇಡಮ್, ಕೆಲವೊಂದಕ್ಕೆ ಮಾತ್ರ ರನ್ನಿಂಗ್ ಬರ್ತವೆ. ರನ್ನಿಂಗ್ ಬರುತ್ತೆ. ಹೌದು ನೋಡಿ, ಇದು 2 ಡೋಲಾ ಪೀಸಸ್ ಸಿಲ್ಕ್ ಪ್ಲಸ್ ಒಂದು ಬ್ಲೌಸ್ ಬ್ಲೌಸ್ ಪೀಸ್. ಪೀಸ್ ಡೋಲಾ ಸಿಲ್ಕ್ ಇದು. ಡೋಲಾ ಸಿಲ್ಕ್ ಅಲ್ಲಿ ಮೇಡಮ್ ಇದೆಲ್ಲ ಬ್ರಾಸೋ ಅಲ್ಲೇ ತುಂಬಾ ಹೆವಿ ಕ್ವಾಲಿಟಿ ಇರ್ತವೆ ಮೇಡಮ್ ಇದೆಲ್ಲ. ಹೌದು. ನೋಡಿ ಇದು ಇದು ಬ್ರಾಸೋ ಅದರಲ್ಲಿ ಅಲ್ವಾ? ಬ್ಲೌಸ್ ಪೀಸ್ ರನ್ನಿಂಗ್ ಬರುತ್ತೆ. ಹೌದು ಮೇಡಮ್, ಇದು ಬ್ರಾಸೋ. ಅದೊಂದ್ ಪೀಸ್, ಇದೊಂದ್ ಪೀಸ್. ಇದೊಂದ್ ಪೀಸ್ ಇದು ರನ್ನಿಂಗ್ ಅಲ್ಲಿ ಬಂದಿದೆ ಅನ್ಸುತ್ತೆ. ಹೌದು ಮೇಡಮ್, ಇದು ರನ್ನಿಂಗ್ ಅಲ್ಲಿ ಇದೆ. ನೋಡಿ ಇದು ಬಾಗಲ್ಪುರಿ ಕಾಟನ್ ಅಂತಾರಲ್ವಾ, ಬಾಗಲ್ಪುರಿ ಕಾಟನ್. ಹೌದು, ಕಾಟನ್ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ವಾ? ಕ್ವಾಲಿಟಿ ತುಂಬಾ ಕ್ವಾಲಿಟಿ ಸಕ್ಕತ್ತಾಗಿದೆ ಮೇಡಮ್. ಇದು ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದು ಬ್ಲೌಸ್ ಇದು ಬ್ಲೌಸ್ ಪೀಸ್ ಚೆನ್ನಾಗಿದೆ. ಇದು ಇದ್ರಲ್ಲಿ ಏನಾದ್ರು ಕಲರ್ ಸಿಗುತ್ತಾ ಮೇಡಮ್? ಮೇಡಮ್ ತುಂಬಾ ಕಲರ್ಸ್ ಇದೆ ಇದರಲ್ಲಿ ನೋಡಿ ಮೇಡಮ್. ಹೌದಾ ಮೇಡಮ್? ಇನ್ನೊಂದು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರ್ತವೆ. ಈ ವೀಕ್ ಇರೋ ಐಟಮ್ ನೆಕ್ಸ್ಟ್ ವೀಕ್ ಇರೋದಿಲ್ಲ. ಹೌದು, ಯಾಕಂದ್ರೆ ವೀಕ್ಲಿ ಚೇಂಜ್ ಆಗ್ತಾ ಇರ್ತವೆ. ವೀಕ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಈ ವೀಕ್ ಇದೆ ಐಟಮ್ ಇದೆ, ನೆಕ್ಸ್ಟ್ ವೀಕ್ ಇರ್ಬೋದು, ಇಲ್ದೇನೆ ಇರ್ಬೋದು. ಓಕೆ, ಅವ್ರ ಚಾಯ್ಸ್ ಮೇಡಮ್ ಅಷ್ಟೇ. ನೋಡಿ ವೀಕ್ಷಕರೇ, ನಿಮ್ಗೆ ಸ್ಯಾರೀಸ್ ಇಷ್ಟ ಆದ್ರೆ ಇವಾಗಲೇ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೆ ಒಂದ್ಸಲಿ ಕಳ್ಸಿದ್ರೆ ಸಾಕು. ನಿಮ್ಗೆ ಆಲ್ ಓವರ್ ಕರ್ನಾಟಕದಲ್ಲಿ ಡೆಲಿವರಿ ಕೂಡ ಮಾಡ್ಕೊಡ್ತಾರೆ ಮೇಡಮ್. ನೋಡಿ ಇದೊಂದು ಕಲೆಕ್ಷನ್ ಇದೆ. ಇದು 3 ಶೇಡ್ಸ್ ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಇದು. ಇದು 3 ಶೇಡ್ಸ್ ಅಲ್ಲಿ ಬಂದಿದೆ ಅಲ್ವಾ? ಬರುತ್ತೆ, ತುಂಬಾ ಚೆನ್ನಾಗಿದೆ. ಹಾಕೊಂಡು ನೋಡಿದ್ರೆ ಈ ತರ ಬರುತ್ತಲ್ಲ, ವೇರ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿ 3 ಕಲರ್ ಕಾಂಬಿನೇಷನ್ ಬರುತ್ತೆ. ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೂ ರನ್ನಿಂಗ್ ಬ್ಲೌಸ್ ಬರುತ್ತೆ ಇದ್ರಲ್ಲಿ. ಬೇಕಾದ್ರೆ ನಾವು ಕಾಂಟ್ರಾಸ್ಟ್ ಬ್ಲೌಸಸ್ ಎಲ್ಲ ಯೂಸ್ ಮಾಡಬಹುದು. ಕಾಂಟ್ರಾಸ್ಟ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ಈ ತರ. ಮತ್ತೆ ಅವಾಗೆ ಒಂದು ಯೆಲ್ಲೋ ಕಲರ್ ಡ್ರೆಸ್ ತೋರಿಸಿದೆಲ್ಲ ಮೇಡಮ್, ಚಿಕ್ಕ ಮಕ್ಕಳದು ಕಸ್ಟಮರ್ ಮಾಡಿರೋದಂತ. ನೋಡಿ ಸೇಮ್ ಮೆಟೀರಿಯಲ್ ಅಲ್ಲೇ ರೆಡಿ. ಸೇಮ್ ಮೆಟೀರಿಯಲ್ ಅಲ್ಲೇ ಇದು ಸ್ಯಾರಿಗೆ ಬೇಕಾದ್ರೆ ಯೂಸ್ ಮಾಡಬಹುದು. ಮತ್ತೆ ಇನ್ನೊಂದು ಮಕ್ಕಳಿಗೆ ಆತರ ರೆಡಿ ಮಾಡಿಸ್ಕೊಬಹುದು. ಮಕ್ಕಳಿಗಾದ್ರೆ ರೆಡಿ ಮಾಡಿಸ್ಬೋದು. ನಾವು ಇವಾಗ ಫಸ್ಟ್ ಒಂದು ಮದರ್ ಅಂಡ್ ಡಾಟರ್ ಒಂದು ಡ್ರೆಸ್ ತೋರಿಸ್ನಲ್ಲ, ಆ ವೆರೈಟಿ ಕೂಡ ಇದ್ರಲ್ಲೇ ರೆಡಿ ಮಾಡಿರೋದು. ಚೆನ್ನಾಗಿ ಬಂದಿದೆ ಮೇಡಮ್. ಅದು ಔಟ್ಫಿಟ್ ಆತರ ಬರುತ್ತೆ ಮೇಡಮ್. ರೆಡಿ ಔಟ್ಫಿಟ್ ಆದ್ಮೇಲೆ ಚೆನ್ನಾಗಿ ಬರುತ್ತಲ್ವಾ? ಇವಾಗ ನೋಡೋದಕ್ಕೆ ನಮ್ಗೆ ಲುಕ್ ಅನ್ಸೋದಿಲ್ಲ. ಹೌದು, ಆದ್ರೆ ಸ್ಟಿಚ್ ಆದ್ಮೇಲೆ ಆದ್ಮೇಲೆ ಸಕ್ಕತ್ತಾಗಿ ಬರುತ್ತೆ. ಫಿನಿಶಿಂಗ್ ಮೇಲೆ ಡಿಪೆಂಡ್ ಮೇಡಮ್. ಅದಷ್ಟೇ. ಇದು ಬ್ಲೌಸ್ ಪೀಸ್ ಬರುತ್ತೆ. ಇದು ಬ್ಲೌಸ್ ಪೀಸ್ ಬರುತ್ತೆ. ಚೆನ್ನಾಗಿದೆ ಇದು ಮೇಡಮ್. ಡೋಲಾ ಸಿಲ್ಕ್ ಅಂತ ಹೇಳಿದ್ನಲ್ವಾ? ಹೌದು, ಡೋಲಾ ಸಿಲ್ಕ್ ಅಲ್ಲೇ ಇದು ಕ್ರಶ್ ಐಟಮ್ ಮೇಡಮ್. ಕ್ರಶ್ ಕೂಡ ಇವಾಗ ತುಂಬಾ ಟ್ರೆಂಡಿ ಆಗಿದೆ. ಹೌದು, ಇದು ಟ್ರೆಂಡಿಂಗ್ ಆಗಿದೆ. ನೋಡಿ ಕಲರ್ ಕಾಂಬಿನೇಷನ್ಸ್ ತುಂಬಾ ಇದಕ್ಕೆ ಬೇಕಾದ್ರೆ ಲೆಹಂಗಾ ಕೂಡ ಮಾಡಿಸ್ಕೋಬಹುದು. ಲೆಹಂಗಾಸ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ? ಯೂತ್ ಗೆ ಅಂತೂ ಅವ್ರಿಗೆ ಹೇಳಿ ಮಾಡಿಸ್ದಂಗ್ ಇರುತ್ತೆ ಮೇಡಮ್. ಆದ್ರೆ ಹೌದು, ಚೆನ್ನಾಗಿರುತ್ತೆ. ಅಂದ್ರೆ ಅವರು ಥಿಂಕ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಹೌದು, ನೋಡಿ ಇದು ಬರುತ್ತೆ. ಇದು ಕೂಡ ಡೋಲಾ ಸಿಲ್ಕ್ ಅಲ್ಲೇ. ಇದು ಬೇರೆ ವೆರೈಟಿ ಪ್ರಿಂಟೆಡ್. ಸೇಮ್ ಇದೇ ಬರುತ್ತೆ ನೋಡಿ. ಪ್ರಿಂಟೆಡ್. ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ ಮೇಡಮ್. ಇದನ್ನ ಮೇಡಮ್ ನೋಡಿ, ಇದು ಒಂದು ಪೀಸ್ ಬರುತ್ತೆ. ಇದು ಬ್ಲೌಸ್ ಪೀಸ್ ಬರುತ್ತೆ. ಇದು ಬ್ಲೌಸ್ ಪೀಸ್ ಬರುತ್ತೆ. ಬ್ಲೌಸ್ ಪೀಸ್ ಆಲ್ಮೋಸ್ಟ್ 90% ಎಲ್ಲದಕ್ಕೂ ಇರುತ್ತೆ ಮೇಡಮ್. ಎಲ್ಲದಕ್ಕೂ ಇರುತ್ತೆ, ಮಾತ್ರ ಇರಲ್ಲ ಅಷ್ಟೇ. ನೋಡಿ ಇದಕ್ಕೆ ಪಲ್ಲು ಕೂಡ ಇದೆ. ಇದು ಪಲ್ಲು ಬರುತ್ತಲ್ಲ ಮೇಡಮ್, ರಿಚ್ ಆಗಿದೆ ಪಲ್ಲು. ನೋಡಿ ಪಲ್ಲು ರಿಚ್ ಆಗಿದೆ ತುಂಬಾ ಚೆನ್ನಾಗಿದೆ. ಇದು ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದ್ಮೇಲೆ ಈ ತರ ಬರುತ್ತೆ ನೋಡಿ ಮೇಡಮ್. ವೇರ್ ಮಾಡಿದ್ರೆ ಈ ತರ ಕಾಣುತ್ತೆ. ಓಕೆ, ಪಲ್ಲು ಕೂಡ ನೋಡಬಹುದು. ಪಲ್ಲು ನೋಡಬಹುದು. ಬಾರ್ಡರ್ ಬಿಗ್ ಬಾರ್ಡರ್ ಬರುತ್ತೆ. ಹೌದು, ಬಿಗ್ ಬಾರ್ಡರ್ ಬಂದಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದ್ಮೇಲೆ ಸಕ್ಕತ್ತಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್. ಈ ಕಲರ್ ಕಾಂಬಿನೇಷನ್ ಅಂತೂ ಬೇಕು ಅಂತ ಎಕ್ಸ್ಟ್ರಾ ಆರ್ಡರ್ ಕೊಟ್ಟು ತರಿಸ್ಕೊಂತಾ ಇದಾರೆ. ಇವಾಗ ಆರ್ಡರ್ ಕೊಡ್ತಾ ಇದಾರೆ ಈ ಸೇಮ್ ಕಲರ್. ಆ ಕಲರ್ ಕಾಂಬಿನೇಷನ್ ಗೋಸ್ಕರ ಆರ್ಡರ್ಸ್ ಬರ್ತಾ ಇದೆ. ಹೌದು ಮೇಡಮ್. ನಿಮ್ದು ವೀಕ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಹೌದು ಮೇಡಮ್, ಚೇಂಜ್ ಆಗ್ತಾನೆ ಇರುತ್ತೆ. ಕೆಲವೊಂದ್ ಏನಪ್ಪಾ ಅಂದ್ರೆ ಆರ್ಡರ್ ಕೊಟ್ರೇನು ಬರ್ತವೆ, ಟೈಮ್ ತಗೊಳುತ್ತೆ ಮೇಡಮ್. ಟೈಮ್ ತಗೊಳುತ್ತೆ. 1 ಮಂತ್ ಆಗ್ಬೋದು. ಆತರ ಟೈಮ್ ತಗೊಂಡು ಸೇಮ್ ಪ್ಯಾಟರ್ನ್ ಬೇಕಾದ್ರೆ ತರಿಸ್ಕೊಡ್ತೀವಿ. ಅಂದ್ರೆ ಕೆಲವೊಂದ್ ಸಿಗ್ತವೆ, ಕೆಲವೊಂದ್ ಸಿಗಲ್ಲ ಮೇಡಮ್. ಇವಾಗ ಯಾರಾದ್ರೂ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ನಿಮ್ಗೆ ಇವಾಗ ಯಾವ್ದಾದ್ರು ಅವರು ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಕೊರಿಯರ್ ಗೋಸ್ಕರ ಅವ್ರಿಗೆ ನೀವು ಸ್ಯಾರೀಸ್ ತೋರಿಸ್ತಿರಲ್ವಾ ಮೇಡಮ್? ತೋರಿಸ್ತೀವಿ. ವಾಟ್ಸ್ಆಪ್ ವಿಡಿಯೋ ಕಾಲ್ ಆದ್ರೂ ಮಾಡಿದ್ರೆ ವಿಡಿಯೋ ಕಾಲ್ ಮಾಡೋದು ತೋರಿಸ್ತೀವಿ. ಇಲ್ಲ ಇಮೇಜಸ್ ಆದ್ರೂ ಕಳಿಸ್ಕೊಡ್ತೀವಿ. ನೋಡಿ ಮೇಡಮ್, ಇದು ಒಂದು ಬ್ರಾಸೋ ಸ್ಯಾರಿನೇ. ಇದು ಅದ್ರ ಮೇಲೆ ಪ್ರಿಂಟೆಡ್ ಇದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಕಾಂಬಿನೇಷನ್ ಎಲ್ಲ ಫಾಯಿಲ್ ಪ್ರಿಂಟ್ ಬರುತ್ತೆ ಮೇಡಮ್. ಇದು ಪ್ರಿಂಟ್ ಏನು ಹೋಗಲ್ಲ, ಗ್ಯಾರಂಟಿ ಇರುತ್ತೆ. ಫಾಯಿಲ್ ಪ್ರಿಂಟ್ ಇದೆಲ್ಲ. ಫಾಯಿಲ್ ಪ್ರಿಂಟ್ ಇದೆಲ್ಲ ಹೇಳಿದಲ್ಲ ಮೇಡಮ್. ಇದೆಲ್ಲ ಕ್ವಾಲಿಟಿ ಐಟಮ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಬ್ರಾಂಡೆಡ್ ಐಟಮ್ ಅದಕ್ಕೋಸ್ಕರ ಇದೇನು ಪ್ರಾಬ್ಲಮ್ ಇರಲ್ಲ. ಏನಪ್ಪಾ ಪ್ರಾಬ್ಲಮ್ ಅಂದ್ರೆ ಒಂದ್ ಮಿಡಲ್ ಅಲ್ಲಿ ಜಾಯಿಂಟ್, ಅದು ನೆರಗೆಲ್ ಕವರ್ ಆಗುತ್ತೆ. ಅದು ಕಾಣಿಸ್ ಬರಲ್ಲ ಅಲ್ವಾ? ಸ್ಟಿಚಿಂಗ್ ಆದ್ಮೇಲೆ ಕಾಣ್ ಬರಲ್ಲ ಮೇಡಮ್. ಬೇಕಾದ್ರೆ ನಿಮ್ಮ ಹತ್ರ ಸ್ಯಾರಿ ತಗೊಂಡೋಗಿ ನಿಮ್ಮ ಹತ್ರ ಸ್ಟಿಚ್ ಅದನ್ನು ಮಾಡ್ಕೊಡ್ತೀವಿ. ರೆಡಿ ಮಾಡ್ಕೊಡ್ತೀವಿ. ಕೆಲವ್ರಿಗೆ ಗೊತ್ತಿರೋದಿಲ್ಲ, ಸ್ಯಾರಿ ತಗೊಂಡಿರ್ತಾರೆ. ನೋಡಿ ಮೇಡಮ್, ಇದೆಲ್ಲ ಅದೇ ಕಲೆಕ್ಷನ್. ಹೌದು, 250 ಇಂದ ಸ್ಟಾರ್ಟಿಂಗ್ ಅಂತ ಹೇಳಿದ್ನಲ್ವಾ? ಪ್ರತಿಯೊಂದು ತರನು ಬರುತ್ತೆ. ಇದು ಆರ್ಗನ್ಜಾ ಅಲ್ಲೂ ಬರುತ್ತೆ ನೋಡಿ ಮೇಡಮ್. ಆರ್ಗನ್ಜಾದಲ್ಲೂ ಬರುತ್ತಾ?
ನೋಡಿ ಅಂದ್ರೆ ಪ್ಲೈನ್ ಆರ್ಗನ್ಸ್. ಪ್ಲೈನ್ ಆರ್ಗನ್ಸ್ ಇದ್ರಲ್ಲಿ ಬೇಕಾದ್ರೆ ಡ್ರೆಸ್ಸಸ್ ರೆಡಿ ಮಾಡ್ಕೊಬಹುದು, ಸ್ಯಾರಿಗೂ ಕೂಡ ವೇರ್ ಮಾಡಬಹುದು, ಹೇಗಾದ್ರೂ ಮಾಡಬಹುದು, ಅವ್ರ ಚಾಯ್ಸ್. ಇವಾಗ ಬ್ಯಾಕ್ ಸೈಡ್ ನೋಡ್ತಿರಲ್ಲ ಫ್ರೆಂಡ್ಸ್, ಇದೆಲ್ಲ ಇದೆ ಜಾಯಿಂಟ್ ಸ್ಯಾರೀಸ್ ಆಗಿರುತ್ತೆ. ವೀಕ್ಲಿ ಇವ್ರ ಹತ್ರ ಕಲೆಕ್ಷನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ ಅಲ್ವಾ ಮೇಡಮ್? ವೀಕ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ನಿಮ್ಗೆ ಯಾವ್ದಾದ್ರು ಸ್ಯಾರೀಸ್ ಇವಾಗ ಯಾವ್ದಾದ್ರು ಇಷ್ಟ ಆದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಸಾಕು, ನಿಮ್ಗೆ ಕೊರಿಯರ್ ಫೆಸಿಲಿಟಿ ಕೂಡ ಮಾಡ್ಕೊಡ್ತಾರೆ. ಇದೊಂದು ಸ್ಯಾರಿ ನೋಡಿ ಫ್ರೆಂಡ್ಸ್, ಇದು ಮೇಡಮ್ ಇದು ಸ್ಯಾರಿಗೂ ವೇರ್ ಮಾಡಬಹುದು, ಮತ್ತೆ ಇದು ಮೆಟೀರಿಯಲ್ ಬರುತ್ತೆ ಮೇಡಮ್. ಆತರ ಸ್ಯಾರಿಗೂ ರೆಡಿ ಮಾಡ್ಕೊಬಹುದು, ಡ್ರೆಸ್ಸಸ್ ಕೂಡ ಇದ್ ಮಾಡಬಹುದು. ಎಲ್ಲ ನೆಟ್ಟೆಡ್ ಅಲ್ವಾ? ಕಾಟನ್ ನೆಟ್ಟೆಡ್. ಇದಕ್ಕೆ ಲೈನಿಂಗ್ ಹಾಕ್ಸಿ ಟಾಪ್ ಆದ್ರೂ ಮಾಡಿಸಬಹುದು, ಸ್ಯಾರಿ ವೇರ್ ಮಾಡಬಹುದು, ಚಿಕ್ಕ ಮಕ್ಕಳಿಗೆ ಫ್ರಾಕ್ಸ್, ಲೆಹಂಗಾಸ್ ಪ್ರತಿಯೊಂದು ಮಾಡಬಹುದು. ಕಾಣಿಸುತ್ತೆ ಇದ್ರಲ್ಲಿ ಕಲರ್ ಸಿಗುತ್ತೆ. ಕಲರ್ಸ್ ತುಂಬಾ ಇದೆ ಮೇಡಮ್, ಇಲ್ಲೆಲ್ಲ ಇದೆ ಕಲರ್ಸ್. ಇದೆಲ್ಲ ಕಲರ್ಸ್ ಅವೈಲೇಬಲ್ ಇದೆ. ಇದೆಲ್ಲ ಕಲರ್ಸ್ ಇದೆಲ್ಲ ಕಲರ್ಸ್ ಅವೈಲೇಬಲ್ ಇರೋದು ನೋಡಿ. ಇದ್ರಲ್ಲಂತೂ ರೋಸ್ ಗ್ರೇ ಅಲ್ಲಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಇದು ಸ್ಯಾರಿಗೆ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಅಲ್ವಾ? ಇದಕ್ಕೆ ಇದು ಫ್ಲೋರಾ ಪ್ಯಾಟರ್ನ್ ಬಂದಿದೆ. ಹೌದು, ಚೆನ್ನಾಗಿದೆ. ಇದು ಸ್ಯಾರಿಗೆ ತುಂಬಾ ಜನ ಲೈಕ್ ಮಾಡಿ ತಗೊಂಡೋಗಿದ್ದಾರೆ ಮೇಡಮ್ ಅಲ್ವಾ? ಕಲರ್ ಸಖತ್ತಾಗಿದೆ, ಕಲರ್ ತುಂಬಾ ಚೆನ್ನಾಗಿದೆ, ವೇರ್ ಮಾಡಿದ್ಮೇಲೆ ಸಖತ್ತಾಗಿ ಬರುತ್ತೆ. ಅದು ಇದೆಲ್ಲ ನಾವು ಕಸ್ಟಮೈಸ್ ಮಾಡೋದಕ್ಕೆ ಮೆಟೀರಿಯಲ್ಸ್ ತುಂಬಾ ಇರುತ್ತೆ ಮೇಡಮ್ ನಮ್ಮ ಹತ್ರ. ಯಾಕಂದ್ರೆ ಕಾಂಟ್ರಾಸ್ಟ್ ಬೇಕಾಗುತ್ತಲ್ವಾ, ಇದೆಲ್ಲ ಅಂತಾರಲ್ವಾ ಪ್ಯೂರ್ ಕಾಟನ್ ಮೇಲೆ ಸೀಕ್ವೆನ್ಸ್ ವರ್ಕ್ ಮಾಡಿದಾರಲ್ವಾ? ಹೌದು, ಪ್ಯೂರ್ ಕಾಟನ್ ಮೇಲೆ ಸೀಕ್ವೆನ್ಸ್ ವರ್ಕ್, ಮತ್ತೆ ಥ್ರೆಡ್ ವರ್ಕ್ ಕೂಡ ಮಾಡಿದಾರಲ್ವಾ? ಥ್ರೆಡ್ ವರ್ಕ್ ಕೂಡ ಮಾಡಿದಾರೆ, ಚೆನ್ನಾಗಿದೆ. ಫ್ಯಾಬ್ರಿಕ್ ಸಕ್ಕದಾಗಿದೆ ಇದು. ಮೇಡಮ್ ಇವಾಗ ಇಷ್ಟೊತ್ತರೆಗೂ ಜಾಯಿಂಟ್ ಸ್ಯಾರೀಸ್ ನ ತೋರಿಸಿದ್ರಿ ಮೇಡಮ್. ನಂಗೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಬ್ಲೌಸಸ್ ನ ತೋರಿಸಿದ್ರಿ, ಇದು ಕಟಿಂಗ್ ಸ್ಟಿಚಿಂಗ್ ಎಲ್ಲ ಎಲ್ಲಿ ನಡೆಯುತ್ತೆ ಮೇಡಮ್? ಮೇಡಮ್ ಇಲ್ಲೇ ಬ್ಯಾಕ್ ಸೈಡ್ ಇದೆ. ಬ್ಯಾಕ್ ಸೈಡ್ ಬನ್ನಿ ಮೇಡಮ್ ಹೋಗೋಣ. ಮೇಡಮ್ ಇಲ್ಲಿ ಸ್ಟಿಚಿಂಗ್ ಎಲ್ಲ ಬೇರೆ ಎಂದೆ ಅಂತ ಹೇಳಿದ್ನಲ್ವಾ, ಬನ್ನಿ ಮೇಡಮ್ ಇಲ್ಲೇ ಸ್ಟಿಚಿಂಗ್ ಎಲ್ಲ. ಹೌದಾ? ಇಲ್ಲೇನಾ ಮೇಡಮ್? ಹೌದು. ಓಕೆ, ಇಲ್ಲೆಲ್ಲ ಕಟಿಂಗ್ ನಡೆಯುತ್ತೆ. ಹೌದಾ ಮೇಡಮ್, ಇದೆಲ್ಲ ಕಟಿಂಗ್ ಮಾಡ್ತೀವಿ. ಓಕೆ, ಇಲ್ಲಿ ಕಟಿಂಗ್ ಮಾಡ್ತೀರಾ? ಓಕೆ, ಇಲ್ಲೆಲ್ಲ ಸ್ಟಿಚಿಂಗ್ ನಡೆಯುತ್ತೆ ಅಲ್ವಾ? ಬರುತ್ತೆ. ಓಕೆ ಮೇಡಮ್, ಮತ್ತೆ ಎಂಬ್ರಾಯ್ಡರಿ ಇದೆ ಮೇಡಮ್? ಮೇಡಮ್ ಎಂಬ್ರಾಯ್ಡರಿ ಎಲ್ಲ ಬೇರೆ ಕಡೆ ಮಾಡಿಸ್ತೀವಿ ಮೇಡಮ್, ಅಲ್ಲಿ ಓನ್ ಮನೆ ಇದೆ, ಅಲ್ಲಿ ಮಾಡಿಸ್ತೀವಿ. ಅಲ್ಲಿ ಮಾಡಿಸ್ತಾ ಇದೀರಾ? ಓಕೆ, ಅಲ್ಲಿ ಮಾಡಿಸ್ತೀವಿ ಮೇಡಮ್. ಮತ್ತೆ ಇದೆಲ್ಲ ನೋಡಿ ಕಸ್ಟಮರ್ ಅಂದ್ರೆ ಇದೆಲ್ಲ ಶಾಪ್ ಗೆ ಹೋಲ್ಸೇಲ್ ಆಗಿ ರೆಡಿ ಮಾಡಿರೋದು. ಶಾಪ್ ಅವ್ರು ಆರ್ಡರ್ ಕೊಟ್ಟಿದ್ರೆ ಎಲ್ಲ ಲೆಹಂಗಾಸ್ ಸೇಮ್ ಮೆಟೀರಿಯಲ್ ಅಲ್ಲಿ ಕಲರ್ ವೈಸ್ ಕೇಳಿದಾರೆ, ಅದಕ್ಕೋಸ್ಕರ ರೆಡಿ ಮಾಡಿದ್ವಿ ನೋಡಿ. ಇದು ಮತ್ತೆ ಇದು ದುಪ್ಪಟ್ಟ ಇದಕ್ಕೆ. ಓಕೆ, ಇದು ದುಪ್ಪಟ್ಟ. ಬ್ಲೌಸ್ ಪೀಸಸ್ ಮತ್ತೆ ಇದೆ, ಇದೆಲ್ಲ ರೆಡಿ ಮಾಡಿದೀವಿ. ಇದೆಲ್ಲ ಪಾರ್ಸಲ್ ಸೆಂಡ್ ಮಾಡ್ಬೇಕು ಮೇಡಮ್. ಇದೆಲ್ಲ ಪಾರ್ಸಲ್ ಸೆಂಡ್ ಮಾಡ್ಬೇಕು ಮೇಡಮ್. ಇದೆಲ್ಲ ರೆಡಿ ಆಗಿದೆ, ಪಾರ್ಸಲ್ ಕಳಿಸಬೇಕು. ಪಾರ್ಸಲ್ ಕಳಿಸಬೇಕು ಫ್ರೆಂಡ್ಸ್. ಇಲ್ಲೇ ಇವ್ರದ್ದು ಸ್ಟಿಚಿಂಗ್ ಕೂಡ ನಡೆಯುತ್ತೆ. ಹಾಗೆ ನೋಡ್ತಾ ಇದೀರಲ್ಲ, ಕಸ್ಟಮರ್ ಗಳೆಲ್ಲ ಬಟ್ಟೆಗಳೆಲ್ಲ ಸುಮಾರು ರಾ ಮೆಟೀರಿಯಲ್ಸ್ ಎಲ್ಲ ಮೀನ್ಸ್ ಪ್ರತಿಯೊಂದು ಲೈನಿಂಗ್ ಗಿನಿಂಗ್ ಎಲ್ಲ ಇಲ್ಲೇ ಸಿಗುತ್ತೆ ನಿಮ್ಮ ಹತ್ರನೇ? ನಮ್ಮ ಹತ್ರನೇ ಸಿಗುತ್ತೆ ಮೇಡಮ್, ನಿಮ್ಮ ಹತ್ರ ಸಿಗುತ್ತೆ. ಇದು ಮತ್ತೆ ನೋಡಿ, ಇದು ವರ್ಕ್ ಸ್ಯಾಂಪಲ್ಸ್ ನೋಡಿ ಫ್ರೆಂಡ್ಸ್. ಇದು ಚಿಕ್ಕ ಮಕ್ಕಳಿಗಂತಾನೆ ಮಾಡಿರೋದಲ್ವಾ? ಹೌದು ಮೇಡಮ್, ಚೆನ್ನಾಗಿದೆ. 11 ಇಯರ್ಸ್ ಬೇಬಿಗೆ ಮಾಡಿರೋದು ಚೆನ್ನಾಗಿದೆ ಇದು ಮೇಡಮ್. ಇನ್ನೊಂದೇನಪ್ಪ ಅಂದ್ರೆ ಜಾಸ್ತಿ ಕಲೆಕ್ಷನ್ಸ್ ನಮ್ಮ ಹತ್ರ ಇರಲ್ಲ ಮೇಡಮ್, ಫಾಸ್ಟ್ ಆಗಿ ಮಾಡ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿರೋದಕ್ಕೋಸ್ಕರ ಒನ್ ಡೇಗೆ ಬ್ಲೌಸಸ್ ರೆಡಿ ಮಾಡಿಸ್ಕೊಂತಾರೆ, ಮೂವ್ ಆಗ್ತಾ ಇರುತ್ತೆ ಮೇಡಮ್. ಫಾಸ್ಟ್ ಮೂವಿಂಗ್ ಇರೋದ್ರಿಂದ ನಮ್ಮ ಹತ್ರ ಯಾವ್ದು ಸ್ಟಾಕ್ ಜಾಸ್ತಿ ಇರಲ್ಲ ತೋರ್ಸೋದಕ್ಕೆ, ರಾ ಮೆಟೀರಿಯಲ್ಸ್ ಜಾಸ್ತಿ ಇರುತ್ತೆ ಮೇಡಮ್. ಯಾಕಂದ್ರೆ ಹೇಳಿದ್ರೆ ಒನ್ ಡೇಲೆ ನೀವು ಡೆಲಿವರಿ ಕೊಡೋದ್ರಿಂದ ಸ್ಟಿಚ್ ಮಾಡ್ಸ್ಕೊಂಡು ತಗೊಂಡ್ ಹೋಗ್ತಾ ಇರ್ತಾರೆ, ಸಂಜೆ ಅಷ್ಟರಲ್ಲಿ ಬ್ಲೌಸಸ್ ಸಿಗಲ್ಲ. ಹೌದು, ಇಲ್ಲೇನಪ್ಪ ಅಂದ್ರೆ ನಿಮ್ಗೆ ತೋರಿಸ್ತಾ ಇರೋದೆಲ್ಲ ರೆಡಿ ಆಗ್ತಾ ಇರೋ ವೆರೈಟಿ ರೆಡಿ ಆಗ್ತಾ ಇದೆ. ಇದನ್ನು ಎಂಬ್ರಾಯ್ಡರಿ ಆಗಿರೋದಲ್ವಾ? ಕಸ್ಟಮರ್ ಮೇಡಮ್ ಹೇಳಿದಲ್ವಾ ಕಸ್ಟಮರ್ ಗೆ ರೆಡಿ ಮಾಡ್ಕೋಬೇಕು ಅಂತ, ಇದಕ್ಕೆ ಸೆಟ್ ಮೇಡಮ್. ಇದು ಇದಕ್ಕೆ ಸೆಟ್ ಇನ್ನ ವರ್ಕ್ ಆಗ್ತಾ ಇದಾವೆ, ಅದಕ್ಕೋಸ್ಕರ ಮಾತ್ರ ಪೆಂಡಿಂಗ್ ಇದಾವೆ. ಪೆಂಡಿಂಗ್ ಇದೆ. ಓಕೆ, ವರ್ಕ್ ಆಗ್ತಾ ಇದಾವೆ, ಅದೆಲ್ಲ ಕಂಪ್ಲೀಟ್ ಆದ್ರೆ ಇವತ್ತು ಕೊರಿಯರ್ ಮಾಡ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಎಲ್ಲಾ ಕಲೆಕ್ಷನ್ಸ್ ನ ತೋರ್ಸಿದ್ವಿ. ಹಾಗೆ ಬ್ಲೌಸಸ್ ನ ತೋರ್ಸಿದ್ವಿ, ಜಾಯಿಂಟ್ ಸ್ಯಾರೀಸ್ ನ ತೋರ್ಸಿದ್ವಿ, ಹಾಗೆ ಇವ್ರ ಬ್ಯಾಕ್ ಸೈಡ್ ಸ್ಟಿಚಿಂಗ್ ಕೂಡ ನೋಡ್ಕೊಂಡ್ ಬಂದ್ವಿ. ಮೇಡಮ್ ತುಂಬಾ ಖುಷಿ ಆಯ್ತು ನಿಮ್ ಶಾಪ್ ಬಂದು ಇವತ್ತು. ದೊಡ್ಡಬಳ್ಳಾಪುರಕ್ಕೆ ಬಂದ್ಬಿಟ್ಟು ಇಲ್ಲೂ ಕೂಡ ಜಾಯಿಂಟ್ ಸ್ಯಾರಿ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಹಾಗೆ ಒನ್ ಡೇಲಿ ಡೆಲಿವರಿ ಕೊಡ್ತಾರಂತ ಅನ್ಕೊಂಡಿರ್ಲಿಲ್ಲ. ಆಸ್ ಎ ಟೈಲರ್ ಆಗಿದ್ರು ಕೂಡ ತುಂಬಾ ಸಲ ಸ್ಟಿಚ್ ಮಾಡಿಸ್ಕೊಂಡಿದೀನಿ ಬೇರೆ ಕಡೆ. ತುಂಬಾ ಎಲ್ಲರೂ ಮಾಡ್ಕೊಡಲ್ವಲ್ಲ, ಎನಿ ಟೈಮು ಮಾಡ್ಕೊಡಲ್ಲ, ಅದಕ್ಕೋಸ್ಕರ ಹೇಗಾದ್ರೂ ಮಾಡ್ಬೇಕು ಅಂತಾನೆ ಮಾಡ್ತಾ ಇರೋದು. ಮೇಡಮ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀರಾ, ಯಾಕಂದ್ರೆ ಲೇಡೀಸ್ಗೆಲ್ಲ ಅದೇ ಪ್ರಾಬ್ಲಮ್. ಸ್ಯಾರಿ ತಗೊಂಡಿರ್ತೀವಿ, ಬ್ಲೌಸ್ ರೆಡಿ ಇರಲ್ಲ. ಟೈಲರ್ ಅನ್ನೋದಕ್ ಮುಂಚೆ ನಾನು ಲೇಡಿನೇ ಅಲ್ವಾ ಮೇಡಮ್? ನನ್ ರಿಕ್ವೈರ್ಮೆಂಟ್ ನೋಡ್ಬೇಕು. ಲೇಡೀಸ್ ಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಶಾಪ್ ನ ಮಾಡಿದೀರಾ. ಕಾನ್ಸೆಪ್ಟ್ ಅಷ್ಟೇ ಮೇಡಮ್. ಮೇಡಮ್ ನಾನ್ ಹಾರೈಸೋದು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಶಾಪ್ ಇನ್ನೂ ತುಂಬಾ ಚೆನ್ನಾಗಿ ಬೆಳಿಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬರೀ ದೊಡ್ಡಬಳ್ಳಾಪುರ ಅಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ ಹೆಸರು ಹೇಳ್ಬೇಕು ಎಲ್ಲಾರು. ಒನ್ ಡೇಲಿ ಡೆಲಿವರಿ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ ಹೆಸರು ಎಲ್ಲಾರು ಹೇಳ್ಬೇಕು. ಕಸ್ಟಮರ್ಗೆ ಅವ್ರು ಏನ್ ನೀಡ್ಸ್ ಇದೆ ಅದು ಪೂರೈಸಿದ್ರೆ ನಮ್ಗೆ ಅದೇ ಖುಷಿ ಮೇಡಮ್ ಅಷ್ಟೇ. ಹಾಗೆ ನೋಡಿ ವೀಕ್ಷಕರೇ, ಇವ್ರದ್ದು ಪಾಂಪ್ಲೆಟ್ ಕೂಡ ಮಾಡ್ಸಿದ್ದಾರೆ.
ನಾನು ನಿಮ್ಗೆ ಇದನ್ನ ವಿಡಿಯೋದಲ್ಲಿ ಆಮೇಲೆ ತಮ್ಮೇಲಲ್ಲಿ ಕೂಡ ಹಾಕಿರ್ತೀನಿ. ಹಾಗೆ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ. ಹಾಗೆ ವಿಡಿಯೋ ಕೆಳಗಡೆ ಕೂಡ ನಂಬರ್ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಪ್ರತಿಯೊಂದನ್ನು ಡೀಟೇಲ್ಸ್ ನ ಹೇಳಿದ್ವಿ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಮೇಡಮ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಬ್ಲೌಸಸ್ ಏನಾದ್ರು ಇಲ್ಲಿ ಬಂದ್ ಸ್ಟಿಚ್ ಮಾಡ್ಸಕ್ ಆಗಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಅಲ್ಲಿ ನಿಮ್ಮ ಮೆಜರ್ಮೆಂಟ್ ಕಳ್ಸಿದ್ರೆ ಸಾಕು, ನಿಮ್ಗೆ ಬ್ಲೌಸ್ ರೆಡಿ ಆಗ್ಬಿಟ್ಟು ನಿಮ್ ಮನೆಗೆ ಡೆಲಿವರಿ ಕೂಡ ಆಗುತ್ತೆ. ಮೀನ್ಸ್ ಕೊರಿಯರ್ ಫೆಸಿಲಿಟಿ ಕೂಡ ಮಾಡ್ಕೊಡ್ತಾರೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಯಾಕೋ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ಇದನ್ನ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ತುಂಬಾ ಜನ ಲೇಡೀಸ್ ಬ್ಲೌಸ್ ಸ್ಟಿಚಿಂಗ್ ಅಲ್ಲೇ ಕೇಳ್ತಾ ಇರ್ತಾರೆ. ಆದ್ರೆ ಇದು 1 ಡೇ ಡೆಲಿವರಿ ಇರೋದ್ರಿಂದ ಎಲ್ಲಾ ಲೇಡೀಸ್ಗೂ ಹೆಲ್ಪ್ ಆಗುತ್ತೆ ಅಂತಾನೆ ಅನ್ಕೋಬಹುದು. ಬರೀ ಲೇಡೀಸ್ಗೆ ಅಂತಾನೆ ಅಲ್ಲ, ಚಿಕ್ಕ ಮಕ್ಳಿಗೆ ಏನಾದ್ರು ಡ್ರೆಸ್ಸಸ್ ಏನಾದ್ರು ಹೊಲಿಸ್ಬೇಕಂದ್ರೂ ಅದು ಕೂಡ ಅವೈಲೇಬಲ್ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀರಾ. ಒಂದು ವುಮೆನ್ ಎಂಟರ್ಪ್ರಿನರ್ ಆಗಿ ನೀವು ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡ್ಬಿಟ್ಟು ಒಂದು ಶಾಪ್ ನ ರನ್ ಮಾಡ್ತಾ ಇದೀರಾ. ಇನ್ನು ಇದು ಚೆನ್ನಾಗಿ ಬೆಳಿಲಿ ಅಂತ ಅನ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್. ಯಾಕಂದ್ರೆ ಕಸ್ಟಮರ್ ನೀಡ್ಸ್ ನಾವು ಪೂರೈಸಬೇಕು. ಹೌದು, ಇನ್ನ ಸ್ವಲ್ಪ ನಾವು ಚೆನ್ನಾಗಿ ಬೆಳಿಬೇಕು ಅಂತ ನಮ್ಮ ಆಸೆ. ಓಕೆ ಮ್ಯಾಮ್. ಓಕೆ ಓಕೆ ವೀಕ್ಷಕರೇ, ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್. ಓಕೆ ಮೇಡಮ್, ಬಾಯ್ ಮೇಡಮ್.